ಬಂಧುಗಳೇ, ಸರ್ಕಾರಿ ಮಾದರಿ ಶಾಲೆಗಳನ್ನು ಗುರುತಿಸುವಂಥ ಪ್ರಯತ್ನದ ಅಡಿಯಲ್ಲಿ ನಾವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳನ್ನು ಸುತ್ತಾಡ್ತಾ ಇದ್ವಿ. ಈಗ ನಾವು ಬಂದು ನಿಂತಿರುವಂಥದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲೇಶ್ವರಂ ವಾರ್ಡ್ಗೆ ಸಂಬಂಧಪಟ್ಟಂಗೆ ಇದ್ದೀವಿ. ಈ ಶಾಲೆಯ ವಿಶೇಷತೆ ಏನು, ಈ ಶಾಲೆಯಲ್ಲಿ ಏನೇನಿದೆ ಮತ್ತು ಈ ಶಾಲೆಯ ಸೌಕರ್ಯಗಳೇನು, ಬನ್ನಿ ನೋಡ್ಕೊಳ್ಳೋಣ. ಶಾಸಕರಿಗೆ ಈ ಭಾಗದ ಮತ್ತು ಈ ಮತದಾರ ಕ್ಷೇತ್ರ ಬಂಧುಗಳ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಂದರೆ, ಈ ಕಾಳಜಿ ಕೆಲವೊಂದು ಕಾರ್ಯಗಳ ಮೂಲಕ ನಾವು ನೋಡ್ತಾ ಹೋಗ್ಬೋದು. ನಾವು ಏನು ಮಲ್ಲೇಶ್ವರಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ವಿ, ಅಲ್ಲಿ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ ಈ ಕ್ಷೇತ್ರದ ಜನರಿಗೋಸ್ಕರ. ಅಂದರೆ ಈ ಕ್ಷೇತ್ರದ ಅಂದರೆ ಈ ಭಾಗದ ಸಂಬಂಧಪಟ್ಟ ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲ ಆಗುವಂತೆ ಅವರ ಮಾನಸಿಕ ಮತ್ತು ದೈಹಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಖಾಸಗಿ ಸಂಸ್ಥೆಯನ್ನು ಒಡಗೂಡಿಸ್ಕೊಂಡು ಇಲ್ಲೊಂದು ವಿಶೇಷ ವ್ಯವಸ್ಥೆಯನ್ನು ವಿಶೇಷ ಚೇತನ ಮಕ್ಕಳಿಗೋಸ್ಕರ ಮಾಡಲಾಗಿದೆ. ಅದು ಆ ಬಗ್ಗೆ ಹೇಳೋದಕ್ಕೆ ಆ ಸಂಸ್ಥೆಯ ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಕ್ಷತಾ ಅಂತ. ನಾವು APD ಸಂಸ್ಥೆಯಿಂದ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಏನದು APD ಅಂದರೆ? ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಸರ್. ಇದೊಂದು 66 ವರ್ಷದ ಹಿಂದಿನ ಸಂಸ್ಥೆ. ಈ ಥರ CWSN ಮಕ್ಕಳಿಗೋಸ್ಕರನೇ ವರ್ಕ್ ಮಾಡ್ತಾ ಇರೋಂಥ ಒಂದು ಸಂಸ್ಥೆ ಇದು. ಸೊ ನಮ್ಮ ಒಂದು APDಯಲ್ಲಿ ನಮ್ಮದೇ ಆದಂಥ ಒಂದು ಶಾಲೆ ಕೂಡ ಇದೆ. ಅಲ್ಲಿ ಈ ಥರ CWSN ಮಕ್ಕಳು ಕೂಡ ಓದ್ತಾ ಇದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಬೇರೆ ಕಡೆನೂ ಇರುವಂಥ ಮಕ್ಕಳನ್ನ ನಾವು ಅಪ್ರೋಚ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಾವು ಬೇರೆ ಬೇರೆ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಕೊಲಾಬ್ರೇಟೆಡ್ ವಿತ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ. ಸೊ ಹಾಗೆಯೇ ಈ ಒಂದು ಬ್ಲಾಕಲ್ಲಿ ವರ್ಕ್ ಮಾಡ್ತಾ ಇರುವಾಗ ಇಲ್ಲಿ ಒಂದು ನೆಸಿಟಿ ಇರುವಂಥ SRCನ ನಾವು ಗುರುತಿಸಿದ್ವಿ. ಮಕ್ಕಳಿಗೂ ಅವಶ್ಯಕತೆ ಇದೆ ಮತ್ತು ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಇರುವಂಥ ಒಂದು ಕನ್ಸರ್ನಿಂದ ಮತ್ತು ನಾವು ನಮಗೆ ಬೇಕಾಗಿರುವಂಥ ಒಂದು ನೀಡ್ಸನ್ನು ಅನಲೈಸ್ ಮಾಡಿ ಸೊ ನಾವು ಅಶ್ವಥ್ ನಾರಾಯಣ್ ಸರ್ನ ನಾವು ಭೇಟಿ ಮಾಡಿದ್ವಿ. ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಒಂದು SRC ಸೆಂಟರ್ನ ನಿರ್ಮಾಣ ಮಾಡಲಿಕ್ಕೆ. ಸೊ ಹಾಗಿರುವಾಗ ಸರ್ರು ಅದಕ್ಕೆ ಅಪ್ರೂವ್ ಮಾಡಿ ಅವರು ಅದು ಕನ್ಸರ್ನನ್ನು ನೋಡಿ ಮತ್ತು ಜಾಗ ತುಂಬ ಇದು ಈಗ ಏನಿದೆ ಇದು ಹೀಗಿರಲಿಲ್ಲ, ತುಂಬ ಡೆಮೋಲಿಸ್ಟ್ ಒಂದು ರೂಮ್ ಆಗಿತ್ತು. ಸೊ ಅದನ್ನು ಅವರು ಸಮ ಮಾಡಿ ಮತ್ತು ನಮಗೆಲ್ಲ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟಾಗಿ ಡೆವಲಪ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟು. ಸೊ ಬಿಕಾಸ್ CWSN ಮಕ್ಕಳಿಗೆ ಒಂದು ಹೆಲ್ಪ್ ಆಗಲಿ ಅಂತ. ಯಾವ ಕ್ಲಾಸ್ ಇದು? 6th. ಏನು ಓದ್ತಿದ್ರಿ? ಏನು ಓದ್ತಾ ಇದ್ರಿ? ಕನ್ನಡನಾ? ಕನ್ನಡ ಓದ್ತಾ ಇದ್ರಾ? ಸ್ಕೂಲಲ್ಲಿ ಏನೇನು ಕೊಡ್ತಾರಪ್ಪ? ಸ್ಕೂಲಲ್ಲಿ ಲ್ಯಾಪ್ಟಾಪ್ ಕೊಡ್ತಾರೆ, ಕಂಪ್ಯೂಟರ್ಸ್ ಕೊಡ್ತಾರೆ. ಸ್ಮಾರ್ಟ್ TVಲಿ ಪಾಠ ಮಾಡಬೇಕಾದ್ರೆ ಸಡನ್ನಾಗಿ ಆ ಪಾಠಕ್ಕೆ ಯೂಸ್ ಆಗೋದು ಹೇಳ್ಕೊಡ್ತಾರೆ TVಲಿ ಹಾಕ್ಬಿಟ್ಟು. ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು TVಲಿ ಹಾಕಿ ಪ್ರಯೋಗ ಎಲ್ಲ ಹೇಳ್ಕೊಡ್ತಾರೆ. ಲ್ಯಾಪ್ಟಾಪಲ್ಲಿ ಫೈಲ್ ಓಪನ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಫೈಲಲ್ಲಿ ಮಿಸ್ಸು ನಮಗೆ LBA ಅದೆಲ್ಲ ಬರ್ಸ್ತಾರೆ, ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಹೇಳ್ಕೊಡ್ತಾರೆ. ನೋಡಿ, ಈ ಥರ ಸರ್ಕಾರಿ ಶಾಲೆಯಲ್ಲೇ ಈ ಥರ ಟ್ಯಾಲೆಂಟ್ ಸಿಗೋದು, ಹಾರ್ಕೊಂಡು ಓಡ್ಕೊಂಡೆಲ್ಲ ಬರೋದು ಏನಾದರೂ ಇದ್ದರೆ ಅದು ಸರ್ಕಾರಿ ಶಾಲೆಗಳಲ್ಲೇ ಸಾಧ್ಯ. ಯಾವ ಶಾಲೆ ತಮ್ಮದು? GKBMS ಮಲ್ಲೇಶ್ವರಂ ಪ್ರಧಾನ. ಮಲ್ಲೇಶ್ವರಂ ಪ್ರಧಾನ. ಹಾಂ. ಓಕೆ. ಏನಾಗಬೇಕು ಅಂತ ಇದ್ರಿ? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರಾ? ವೆರಿ ಗುಡ್.
ಯಾರಾದ್ರು ಇದ್ದಾರೆ ನಿಮ್ಮ ಮನೇಲಿ ಸಾಫ್ಟ್ವೇರ್ ಇಂಜಿನಿಯರು? ಇಲ್ಲ, ಮತ್ತು ಯಾಕೆ ಆಗಬೇಕು ಅಂತ ಅಂದ್ಕೊಂಡ್ರಿ? ನನಗೆ ಆಸೆ. ಆಸೆನಾ? ಏನು ದುಡ್ಡಿನ ಮೇಲೆ ಆಸೆನಾ, ಕೆಲಸದ ಮೇಲೆ ಆಸೆನಾ? ಕೆಲಸದ ಮೇಲೆ. ಕೆಲಸದ ಮೇಲೆ ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಅದಕ್ಕಿಂತ ಮೊದಲು ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ಪಾಠ ಮಾಡ್ತಾರೆ, ಏನಾದ್ರು ಲೆಕ್ಕ ಆ ಥರ ಹೊಸ ಹೊಸ ಏನೇನೋ ಹೇಳ್ಕೊಡ್ತಾರೆ. ನಮ್ಗೆ ಅದನ್ನ ಕಲ್ಕೊಂಬಿಟ್ಟು ತುಂಬ ಖುಷಿ ಆಗುತ್ತೆ. ಶಾಲೆಯಲ್ಲೆಲ್ಲ ವ್ಯವಸ್ಥೆ ಇದೆಯಾ? ಹಾಂ ಊಟ ತಿಂಡಿ ಕೊಡ್ತಾರಾ? ಹಾಂ ಕೊಡ್ತಾರಾ? ಕಟ್ಟಡ ಎಲ್ಲ ಚೆನ್ನಾಗಿದೆಯಾ? ಹಾಂ. ಬೇರೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ಸಿದೆಯಾ ಯಾವತ್ತಾದ್ರು? ಇಲ್ಲ, ಯಾಕೆ ಅನ್ಸಿಲ್ಲ? ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮದು ಕಡಿಮೆ ಇಲ್ಲ. ಕಡಿಮೆ ಇಲ್ವಾ? ಚೆನ್ನಾಗಿದೆಯಾ? ಮನೆಯಲ್ಲೂ ಹಂಗೆ ಹೇಳ್ತಾರಾ? ಹಾಂ. ಯಾರು ಈ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದು? ಅಶ್ವಥ್ ನಾರಾಯಣ ಸರ್. ಅಶ್ವಥ್ ನಾರಾಯಣ ಸರ ಸಿಕ್ಕಿದ್ರೆ ನಿಮ್ಗೆ ಯಾವತ್ತಾದ್ರು? ಹಾಂ. ಭೇಟಿಯಾಗಿದ್ದೀರಾ? ಮಾತಾಡಿದ್ದೀರಾ? ಇಲ್ಲ. ಮಾತಾಡ್ಸಿಲ್ವಾ? ಸ್ಕೂಲ್ಗೆ ಬಂದಿದ್ದಾರಾ? ಹಾಂ. ಸ್ಕೂಲ್ಗೆ ಬಂದಿದ್ದಾರಾ? ಖುಷಿ ಆಗತ್ತಾ? ಹಾಂ, ಖುಷಿ ಆಗುತ್ತೆ. ಓಕೆ. ನನ್ನ ಹೆಸರು ಅನ್ಸಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು JKBMS ಮಲ್ಲೇಶಂ ಪ್ರಧಾನ ಸ್ಕೂಲಲ್ಲಿ ನಮಗೆ ಶಿಕ್ಷಣ ಫೌಂಡೇಶನಿಂದ FL9 ವರ್ಕ್ ಬುಕ್ ಕೊಟ್ಟಿದ್ದಾರೆ. ಅದರಲ್ಲಿ ಲೆಕ್ಕ ಮಾಡ್ತೀವಿ ಅಲ್ವಾ, ಅದರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಮಗೆ ಅಶ್ವಥ್ ನಾರಾಯಣ್ ಸರ್ ಸ್ಮಾರ್ಟ್ ಬೋರ್ಡ್, ಆಮೇಲೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಲ್ಯಾಪ್ಟಾಪ್ ಹೆಂಗೆ ಯೂಸ್ ಮಾಡಬೇಕು ಅದೆಲ್ಲ ನಾವು ಕಲಿತೀವಿ. ಯಾವ ಭಾಷೆ ಮಾತಾಡೋದು ನೀವು ಮನೇಲಿ? ಹಿಂದಿ. ಎಲ್ಲಿಯವ್ರು ನೀವು? UP, ಉತ್ತರ ಪ್ರದೇಶ. ಮಾತಾಡೋದ್ರಲ್ಲೇ ಗೊತ್ತಾಯ್ತು ಹೊರಗಡೆ ರಾಜ್ಯದವ್ರು ಇಲ್ಲಿ ಕಲಿತಾ ಇದ್ದಾರೆ. ಮ್ಯಾಮ್, ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡುತ್ತೆ ಈ ಮಗು ಉತ್ತರ ಪ್ರದೇಶದಿಂದ. ಕನ್ನಡ ಯಾವ ಕಲ್ತ್ರಿ? ಇಲ್ಲೇ ಸ್ಕೂಲಲ್ಲಿ ಸ್ಕೂಲಲ್ಲೇ ಕಲ್ತಿದ್ದ? ಹೌದಾ? ಚೆನ್ನಾಗಿ ಹೇಳ್ಕೊಡ್ತಾರಾ? ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ. ಉತ್ತರ ಪ್ರದೇಶದಿಂದ ಬಂದು ನೀವು ಇಲ್ಲಿ ಓದ್ತಾ ಇದ್ದೀರಿ. ಈ ರಾಜ್ಯದ ಬಗ್ಗೆ ಖುಷಿ ಆಗುತ್ತಾ? ಈ ಶಾಲೆ ಬಗ್ಗೆ ಖುಷಿ ಆಗುತ್ತಾ? MLA ಅವ್ರ ಬಗ್ಗೆ ಖುಷಿ ಆಗುತ್ತಾ? ಹಾಂ ಸರ್. ಏನು ಅನ್ನಿಸ್ತಾ ಇದೆ? ನಮಗೆ ಎಷ್ಟು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಇದೆಲ್ಲ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ನಮಗೆ ಏನು ಪ್ರೈವೇಟ್ ಸ್ಕೂಲಿಂಗ್ಕಿಂತ ನಮ್ಮ ಸರ್ಕಾರಿ ಸ್ಕೂಲ್ ಕೂಡ ಇದು ಕಡಿಮೆ ಇಲ್ಲ. ನನಗೆ ತುಂಬ ಖುಷಿ ಅನಿಸುತ್ತೆ. ಏನಾಗಬೇಕು ಅಂತ ಇದ್ರಮ್ಮ? ಸೋಲ್ಜರಾ? ವೆರಿ ಗುಡ್. ಯಾಕೆ ಸೋಲ್ಜರ್ ಆಗಬೇಕು? ಯಾಕಂದರೆ ನಮ್ಮ ದೇಶಕ್ಕಾಗಿ ಏನಾದರೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇಷ್ಟ. ಈ ಮಲ್ಲೇಶ್ವರಂ ಕ್ಷೇತ್ರದ ಈ ಶಾಲೆ ಬಗ್ಗೆ ಮಾತಾಡ್ತೀನಿ ಅಂತ ಬಿಟ್ಟು ನಮ್ಮ ಈ ಶಾಲೆಯ ಶಿಕ್ಷಕಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಶಾಲೆ ಬಗ್ಗೆ ನನ್ನ ಹೆಸರು ಶಶಿಕಲಾ ಅಂತ. ನಾನು ಮಲ್ಲೇಶ್ವರಂ ಪ್ರಧಾನ ಶಾಲೆಯಲ್ಲಿ ಕಳೆದ 3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಿಂದೆಯಿಂದ ನಾನು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಅಲ್ಲಿ ಸುಮಾರು ಒಂದು ಚಾಲೆಂಜಸ್ ಇತ್ತು. ಆದರೆ ಇಲ್ಲಿಗೆ ದೈವ ದತ್ತವಾಗಿ ನನಗೆ ತುಂಬ ಖುಷಿಯಾಗುತ್ತೆ ಈ ಶಾಲೆ ಸಿಕ್ಕಿದ್ದು ನನಗೆ. ಯಾಕೆಂದರೆ ಅಲ್ಲಿನ ಶಾಲೆಗೂ ಇಲ್ಲಿನ ಶಾಲೆಗೂ ಏನಪ್ಪ ತುಂಬ ವ್ಯತ್ಯಾಸ ಅಂದರೆ, ಇಲ್ಲಿ ತುಂಬ ಟೆಕ್ನಾಲಜಿ ಬೇಸ್ಡ್ ಆಗಿ ನಾವು ಪಾಠ ಮಾಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ನಾವು ಕಾನ್ಸೆಪ್ಟನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ನಮ್ಗೆ ಅಷ್ಟು ಸ್ಟ್ರೈನ್ ಅನಿಸಲ್ಲ, ಈಸಿ ಟೈಮ್ ಸೇವ್ ಆಗ್ತದೆ ನಮಗೆ. ಲೆಸನ್ ಪ್ಲಾನ್ ಆಗಿರ್ಬೋದು ಅಥವಾ ಪಾಠಗಳನ್ನು ಮಾಡಿ ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಥ್ಯಾಂಕ್ ಯು. ಇದಾಗಿತ್ತು ಇವ್ರ ಮಾತು. ಅಂದರೆ ಶಿಕ್ಷಕಿಯರು ಕೂಡ ಅದೇ ಹೇಳ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆ ಇಡೀ ತಂದು ಇಟ್ಟುಬಿಟ್ಟಿದ್ದಾರೆ. ಮಾದರಿ ಶಾಲೆ ಆಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಬಿಟ್ಟಿದ್ದಾರೆ. ನಮ್ಮ ಕೆಲಸ ಏನು ಅಂತಂದರೆ ಮಕ್ಕಳಿಗೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಉತ್ತಮವಾದ ಶಿಕ್ಷಣ ಕೊಡೋದಷ್ಟೇ ನಮ್ಮ ಜವಾಬ್ದಾರಿ. ಈ ಶಾಲೆಯಲ್ಲಿ ಶಿಕ್ಷಣ ಬೋಧಿಸ್ತಾ ಇರೋದಕ್ಕೆ ನನಗೆ ಹೆಮ್ಮೆ ಇದೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರು. ಎಲ್ರಿಗೂ ಒಳ್ಳೆಯದಾಗಲಿ. ಈ ಶಾಲೆ ಇನ್ನೊಂದು ಮಟ್ಟಕ್ಕೆ ಉನ್ನತಿಗೊಳ್ಳಿ. ಈ ಕ್ಷೇತ್ರದ ಶಾಸಕರ ಕಾರ್ಯ ಮತ್ತೊಂದು ಮಟ್ಟಕ್ಕೆ ಏರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಬಂಧುಗಳೇ, ನಾವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳನ್ನು ನೋಡ್ತಾ ಬಂದ್ವಿ. ಈಗ ನಾನು ಬಂದು ನಿಂತಿರುವಂಥದ್ದು ಈ KGಯಿಂದ PGವರೆಗೆ, ಪ್ರಿ-KGಯಿಂದ PGವರೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಕಲ್ಪನೆ ಇಟ್ಟುಕೊಂಡು ಹೊಸ ಹೊಸ ಕಟ್ಟಡಗಳನ್ನು ಕಟ್ಟುತ್ತಾ ಈಗ ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಆಲೋಚನೆಯನ್ನು ಇಟ್ಟುಕೊಂಡು ಮಾದರಿ ಶಿಕ್ಷಣವನ್ನು ನೀಡಲಿಕ್ಕೆ ಹೊರಟಿರುವಂಥ ಭಾಗದಲ್ಲಿ ನಾನಿದ್ದೀನಿ. ಈ ಶಾಲೆ ತುಂಬ ವಿಶೇಷ. KGಯಿಂದ PGವರೆಗೂ ಕಾನ್ಸೆಪ್ಟ್ ಇಟ್ಕೊಂಡು ಈಗಾಗಲೇ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಸದ್ಯ ಇಲ್ಲಿ ಹೈಯರ್ ಪ್ರೈಮರಿವರೆಗೂ ಅಂದರೆ ಹೈಸ್ಕೂಲ್ವರೆಗೂ ಇದೆ. ಆ ಶಾಲೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ.
ಬಂಧುಗಳೇ, ಈ ಶಾಲೆಯಲ್ಲಿ ನಾವು ವಿಜ್ಞಾನದ ತರಗತಿ ಒಳಗಡೆ ಬಂದರೆ, ವಿಜ್ಞಾನ ಪ್ರಯೋಗಾಲಯದ ಒಳಗಡೆ ಬಂದರೆ ಈ ಮಾನವನ ಅಸ್ಥಿಪಂಜರವನ್ನು, ಹಾಗೆಯೇ ವಿಶೇಷವಾಗಿ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜೋಡಣೆಗಳನ್ನು ಮಾಡಿಟ್ಟುಕೊಂಡು ಮಕ್ಕಳಿಗೆ ಪ್ರಯೋಗಾತ್ಮಕವಾಗಿ ಶಿಕ್ಷಣವನ್ನು ಈ ಸರ್ಕಾರಿ ಶಾಲೆಯಲ್ಲಿ ನೀಡಲಾಗ್ತಾ ಇದೆ. ಹಾಗೆಯೇ ಇದನ್ನು ನೋಡಿದ್ರೆ ನಾವು ಯಾವುದೇ ಶಾಲೆಯಲ್ಲಿ ನೋಡೋದಕ್ಕೆ ತುಂಬ ವಿರಳ. ಬೇರೆ ಖಾಸಗಿ ಶಾಲೆಯವರು ಕೂಡ ತಂದಿರಿಸೋದಕ್ಕೆ ಹಿಂದೆ ಮೊನ್ನೆ ನೋಡುವಂಥ ಟೆಲಿಸ್ಕೋಪು, ಅತ್ಯಾಧುನಿಕ ಉಪಕರಣವನ್ನು ತಂದಿರಿಸಿ ಮಕ್ಕಳಿಗೆ ಮಾದರಿ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಕೊಡಲಾಗ್ತಿದೆ. ಈ ಶಾಲೆ ನಿಜಕ್ಕೂ ಮಾದರಿ ಅನ್ಸ್ಕೊಳ್ಳೋದ್ರಲ್ಲಿ ಈ ರೀತಿಯಂಥ ಉಪಕರಣಗಳು ಮತ್ತು ಕಟ್ಟಡದ ವ್ಯವಸ್ಥೆ, ಕೊಠಡಿಯ ವ್ಯವಸ್ಥೆ ಮತ್ತು ಶಿಕ್ಷಣದಲ್ಲಿ ಒಂದು ಅತ್ಯಾಧುನಿಕ ಸ್ಮಾರ್ಟ್ ಟಿ ವಿಗಳನ್ನು ಬಳಸಿ ಒಂದು ಶಿಕ್ಷಣವನ್ನು ನೀಡುವಂಥದ್ದು, ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದರೆ ಸರ್ಕಾರಿ ಶಾಲೆ ನಮಗೆ ಯಾಕೆ ಮಾದರಿಯಾಗಿ ಕಾಣಿಸುತ್ತೆ, ಗುರುತಿಸ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆ ಈ ಶಾಲೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿದ್ಯಾರ್ಥಿನಿ ಒಬ್ಬರು ಜೊತೆಯಾಗಿದ್ದಾರೆ. ನಮಸ್ತೆ, ಏನು ಹೆಸರು ತಮ್ಮದು? ಶಾಲಿನಿ. ಓಕೆ, ಏನು ಈ ಶಾಲೆ ಬಗ್ಗೆ ಏನು ಗೊತ್ತು ತಮಗೆ? ನಾನು ಇಲ್ಲಿ 1ನೇ ಕ್ಲಾಸಿಂದ ವ್ಯಾಸಂಗ ಮಾಡ್ತಿದ್ದೀನಿ. ನನಗಿಲ್ಲಿವರೆಗೂ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ನಾನು ಈ ಶಾಲೆಯಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಮತ್ತು ಸೈನ್ಸ್ ಅಂತ ಬಂದರೆ ಎಷ್ಟೊಂದು ಥರ ಪ್ರಯೋಗಗಳನ್ನ ಮಾಡ್ತಾರೆ ಪಾಠದ ಜೊತೆಗೆ, ಬರೀ ಎಕ್ಸ್ಪ್ಲೈನ್ ಮಾಡಲ್ಲ, ಸ್ಮಾರ್ಟ್ ಬೋರ್ಡ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಪ್ರಯೋಗಾಲಯಕ್ಕೆ ಬಂದರೆ ಫಿಸಿಕ್ಸ್ನವೆಲ್ಲ ಪ್ರಯೋಗ ಮಾಡಿ ತೋರಿಸ್ತಾರೆ. ಪಾಠ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಬೇರೆ ಬೇರೆ ರೀತಿ ವಸ್ತುಗಳು ಯೂಸ್ ಮಾಡಿಕೊಂಡು ಪಾಠ ಮಾಡ್ತಾರೆ. ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದರಿಂದ ತುಂಬ ಯೂಸ್ ಆಗ್ತಿದೆ. ಏನಾಗ್ತೀರಿ ತಾವು ಮುಂದೆ? ಸರ್, ಮುಂದೆ ನಾನು ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗ್ತೀರಾ? ಯಾಕೆ ಡಾಕ್ಟರ್ ಆಗಬೇಕು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಕನಸು ಓದ್ತಿದ್ದೀನಿ, ಡಾಕ್ಟರ್ ಆಗ್ತೀನಿ ಅಷ್ಟೇ, ಈಗಲ್ಲ, ಮುಂದೆ ನೋಡಿಕೊಂಡು ಹಂಗೆ ಡಾಕ್ಟರ್ ಆಗ್ತೀನಿ ಅಲ್ವಾ? ಓಕೆ, ಧನ್ಯವಾದ, ನಿಮ್ಗೆ ಒಳ್ಳೆಯದಾಗಲಿ. ಇದು ಈ ಶಾಲೆಯ ಒಂದಷ್ಟು ವಿಶೇಷತೆಗಳು ನಾವು ನೋಡ್ತಾ ಬಂದರೆ, ಈ ಪ್ರಯೋಗಾಲಯಕ್ಕೆಲ್ಲ ಬಂದು ನಿಂತ್ಕೊಂಡ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಏನು ಇವತ್ತು ಕಟ್ಟಡವನ್ನೇ ದುರವಸ್ಥೆಯಲ್ಲಿ ಹೋತಿರುವಂಥ ಕಾಲಘಟ್ಟದಲ್ಲಿ ಅತ್ಯಾಧುನಿಕ ಉಪಕರಣಗಳನ್ನು ಜೋಡಿಸ್ಕೊಂಡು ಮಾದರಿ ಶಿಕ್ಷಣವನ್ನು ಕೊಡ್ತಾ ಇದೆ ಈ ಶಾಲೆ. ಬಂಧುಗಳೇ, ನಾವೇನೇ ಮಾತಾಡಿದ್ರೂ ಇದನ್ನು ಅನುಭವಿಸ್ತಾ ಇರೋವರೇ ಹೇಳಬೇಕು, ಅವ್ರ ಬಾಯಲ್ಲೇ ಕೇಳಬೇಕು. ಜನ್ವಿತಾ ಅವರು 10ನೇ ತರಗತಿ ಓದ್ತಾ ಇದ್ದಾರೆ ಈ ಶಾಲೆಯಲ್ಲಿ. ಈ ಶಾಲೆ ವಿಶೇಷತೆ ಏನು, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನನ್ನ ಹೆಸರು ಜನ್ವಿತಾ, ನಾನು 10ನೇ ತರಗತಿ ವಿದ್ಯಾರ್ಥಿನಿ. KPS 13th ಕ್ರಾಸ್ ಮಲ್ಲೇಶ್ವರಮಲ್ಲಿ ಓದ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಸಿಗೋ ಸೌಕರ್ಯ ಮತ್ತು ಸೌಲಭ್ಯಗಳೇನಪ್ಪ ಅಂದರೆ, ನಮಗೆ ಯಾವಾಗಲೂ ನಾವು ಬಂದಾಗಿಂದನೂ ನಾವು ನೋಟ್ಬುಕ್ಸ್ ಏನೂ ತಗೊಂಡಿಲ್ಲ. ಉಚಿತ ನೋಟ್ಬುಕ್ಸ್ ಆಗಿರ್ಬೋದು, ಉಚಿತ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ನಮಗೆ ನಾವು ಯೂನಿಫಾರ್ಮ್ ಹಾಕಿರೋದು ಕೂಡ ಉಚಿತ ಯೂನಿಫಾರ್ಮೇ. ಮತ್ತು ನಮಗೆ ನಾವು ಹೆಣ್ಮಕ್ಳ ಶಾಲೆ ಆಗಿರೋದ್ರಿಂದ ನಮಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಅದೆಲ್ಲ ಸೌಲಭ್ಯ ಇದೆ. ಹಾಗೂ ಪ್ರತ್ಯೇಕವಾಗಿ ಉಚಿತ ಶೌಚಾಲಯ ಕೂಡ ಇದೆ, ಅದು ಶುದ್ಧವಾಗಿದೆ. ಮತ್ತು ನಾವು ಕುಡಿಯೋದಕ್ಕೆ ನೀರು ಬೇಕಾಗಿರೋದ್ರಿಂದ RO ಪ್ಲ್ಯಾಂಟ್ ಅದೆಲ್ಲ ನಮಗೆ 2 ಇದೆ. RO ಪ್ಲ್ಯಾಂಟ್ ನಮಗೆ ಕುಡಿಯೋದಕ್ಕೆ ನೀರೆಲ್ಲ ಸೌಲಭ್ಯ ಚೆನ್ನಾಗಿದೆ. ಎಲ್ಲರಿಗೂ 200 ಟ್ಯಾಬ್ಸ್ನ ಕೊಟ್ಟಿದ್ದಾರೆ, 31 ಲ್ಯಾಪ್ಟಾಪ್ಸ್ನ ಕೊಟ್ಟಿದ್ದಾರೆ. ಈಗ ಅಚೀವರ್ಸ್ ಅಂತ ಗ್ರೂಪ್ನ ಸೆಲೆಕ್ಟ್ ಮಾಡಿದ್ದಾರೆ 9ನೇ ತರಗತಿಯವ್ರಿಗೆ. ಅವ್ರಿಗೆ ಇವಾಗ ರೀಸೆಂಟಾಗಿ ಸ್ಟಡಿ ಟೇಬಲ್ನು ಕೊಟ್ಟಿದ್ದಾರೆ, ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ. ಮತ್ತು ದಸರಾ ಹಾಲಿಡೇಸಲ್ಲೆಲ್ಲ ಆನ್ಲೈನ್ ಕ್ಲಾಸಸ್ನ ಮಾಡಿದ್ದಾರೆ. ಈ ಥರ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ನಮಗೆ. ತುಂಬ ನಾವು ಅದೃಷ್ಟ ಮಾಡಿದ್ದೀವಿ. ಹಾಗೆ ಈಗ ಹೊಸದು ಬಿಲ್ಡಿಂಗ್ ಬೇರೆ ಸಿಗ್ತಿದೆ. ಆ ಶಾಲೆಯಲ್ಲಿ ಏನಪ್ಪ ಅಂದರೆ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಒಂದು ಹೊಸ ಟೇಬಲ್ ಕ್ಲೀನಾಗಿ ಕೂರ್ಬೋದು. ಮತ್ತು ಸ್ಮಾರ್ಟ್ ಬೋರ್ಡ್, ಒಂದೇ ಸ್ಮಾರ್ಟ್ ಬೋರ್ಡ್ ಎಲ್ಲ ಇದೆ. ಅದೆಲ್ಲ ನಮಗೆ ಈಗ ಸಿಗ್ತಾ ಇರೋದಂದರೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವ್ರ ಕಡೆಯಿಂದ. ಮುಂದೆ ನಾನೇನಾದ್ರು MLA ಆಗಿದ್ರೆ ನನ್ನದೊಂದು ತುಂಬ ಕನಸುಗಳಿದೆ. ಆ ಥರ ಕನಸು ಏನಪ್ಪ ಅಂದರೆ, ನಮ್ಮ ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ಅವ್ರದ್ದು ಕನಸನ್ನ ನಾನು ಜಾರಿಗೆ ತರಬೇಕು ಅಂತ. ಏನಮ್ಮದು, ಏನು ಜಾರಿ ತರ್ತೀರಿ? ಜಾರಿಗೆ ಏನು ತರಬೇಕು ಅಂತ ಇದ್ದರೆ, ನನ್ನ ಮೊದಲನೇದು ಫಸ್ಟ್ ಕ್ಷೇತ್ರ ಹೋಗ್ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು. ಈಗ ಯಾವುದೇ ಒಂದು ಕುಟುಂಬ ಒಂದು ಜೀವನ ಮಾಡಬೇಕಂದ್ರೆ ಆಹಾರ ಬೇಕು, ನೀರು ಬೇಕು, ಮತ್ತು ರಸ್ತೆ ಬೇಕು, ವಸತಿ ಬೇಕು. ನಾನು ಅದೇ MLA ಆದರೆ ಪ್ರತಿ ಒಂದು ಕುಟುಂಬಕ್ಕೂ ಆಹಾರ ಏನು ತೊಂದರೆ ಆಗದಿರಂಗೆ ಆಹಾರ, ನೀರು, ವಸತಿ ಮತ್ತು ರಸ್ತೆ, ಈ ಕುಟುಂಬಕ್ಕೆ ಇಷ್ಟು ಬದುಕೋಕ್ಕೆ ಇದ್ದರೆ ಸಾಕು. ಮತ್ತು ನೆಕ್ಸ್ಟು ನನ್ನ 2ನೇ ಜಾಸ್ತಿ ಆದ್ಯತೆ ಕೊಡೋದಂದರೆ ಶಿಕ್ಷಣ ಕ್ಷೇತ್ರಕ್ಕೆ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಏನಂದರೆ, ಯಾವ ಶಾಲೆ ಒಂದು ಮಗುನೂ ಕೂಡ ಶಾಲೆಯಿಂದ ದೂರ ಇರಬಾರ್ದು. ಈಗ ಒಂದು ಶಾಲೆ ಮಗು ಇವಾಗ ಬೆಂಗಳೂರಲ್ಲಿ ಯಾವುದೋ ಒಂದು ಮಗು ಶಾಲೆಗೆ ಹೋಗ್ತಿದೆ ಅಂದರೆ ಅದು ಯಾವುದೋ ಊರಲ್ಲಿ ಇರುತ್ತೆ.
ಆವಾಗ ಶಾಲೆಗೆ ತುಂಬ ಗ್ಯಾಪ್ ಆಗುತ್ತೆ. ಆದರೆ ನಾವು ಒಂದು ಪ್ಲ್ಯಾನ್ ಮಾಡೋದು ಹೆಂಗೆ, ಈಗ ನಾವೇ ಒಂದು ಟೇಬಲ್ ಮಾಡೋದು. ಕನ್ನಡ ಇವಾಗ ಈ ಶಾಲೆಯಲ್ಲಿ ಕನ್ನಡ ನಡೀತಿದೆ ಅಂದರೆ ಆ ಶಾಲೆಯಲ್ಲೂ ಕನ್ನಡ ಸಬ್ಜೆಕ್ಟೇ ನಡಿಬೇಕು. ಆವಾಗ ವಿದ್ಯಾರ್ಥಿಗೆ ಲ್ಯಾಪ್ಸ್ ಆಗಲ್ಲ. ಆ ಥರ ಒಂದು ಮಾಡಬೇಕು. ಮತ್ತು ಶಿಕ್ಷಕರ ಗೊಂದಲ ತುಂಬ ಜಾಸ್ತಿ ಇದೆ, ಅಂದರೆ ಯಾವುದು ಲ್ಯಾಕ್ ಆಫ್ ಟೀಚರ್ಸ್. ಅದಕ್ಕೋಸ್ಕರ ಟೀಚರ್ಸ್ನ ಜಾಸ್ತಿ ನೇಮಕ ಮಾಡೋಂಥದ್ದು. ಬರೀ ವಿದ್ಯಾರ್ಥಿಗಳನ್ನ ವಿಷಯ ಟೀಚರ್ಸ್ನ ಮಾತ್ರ ಮಾಡೋದಂಥದ್ದಲ್ಲ, ಸ್ಕಿಲ್ಡ್ ಬೇಸ್ಡ್ ಟೀಚರ್ಸ್ನೂ ಯಾವ ಥರ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್. ನಮ್ಮ ಶಾಲೆಯಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದೆ. ಮತ್ತು IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಮತ್ತು ಟೈಲರಿಂಗ್. ಅದರಿಂದ ಈಗ ಓದೋ ವಿದ್ಯಾರ್ಥಿಗಳಾದರೆ ಎಜುಕೇಷನಿಂದ ಮುಂದೆ ಬಂದು ಮಾಡ್ತಾರೆ. ಅದೇ ಓದದೇ ಇರೋದಾದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅವನ್ನ ಕಲ್ತ್ಕೊಂಡ್ರೆ ಮುಂದೆ ಅವ್ರ ಜೀವನನ ಹೆಂಗಾರು ಸಾಧಿಸ್ಬೋದು. ಅದಕ್ಕೋಸ್ಕರ ಜಾಬ್ ಓರಿಯೆಂಟೆಡ್ ಕೋರ್ಸ್ನ ಸಬ್ಜೆಕ್ಟ್ ಟೀಚರ್ಸ್ ಅಲ್ಲದೆ ಸ್ಕಿಲ್ಡ್ ಓರಿಯೆಂಟೆಡ್ ಟೀಚರ್ಸ್ನು ಕೂಡ ಅಪಾಯಿಂಟ್ ಮಾಡಬೇಕು. ನನ್ನ ಮೂರನೇದು ಏನಪ್ಪ ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಹೋಗಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ಏನು, ಈಗ ಪ್ರತಿಯೊಂದು ತಾಲೂಕಲ್ಲೂ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ವೈದ್ಯರಿಲ್ಲ. ಈಗ ಅಮೇರಿಕಾದಲ್ಲಿ 100 ಜನಕ್ಕೆ 1 ಡಾಕ್ಟರ್ ಅಂತ ನೇಮಕ ಮಾಡಿದ್ದಾರೆ. ಆದರೆ ಇಂಡಿಯಾದಲ್ಲಿ 10,000ಕ್ಕೆ 1 ಜನ ಡಾಕ್ಟರ್. ಆವಾಗ ಪೇಷಂಟ್ನ ನೋಡೋಕ್ಕಾಗಲ್ಲ. ಅಲ್ಲಿ ಇನ್ನೊಂದು ಕಡೆ ಅವ್ರು ರಿಪೋರ್ಟ್ ಮಾಡೋಕ್ಕೆ ಹೋಗಬೇಕು, ಇನ್ನೊಂದು ಕಡೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಇರ್ತಾರೆ. ಆದರೆ ಪೇಷಂಟ್ನ ಕರೆಕ್ಟಾಗಿ ರೀಚ್ ಮಾಡೋಕ್ಕೂ ಆಗಲ್ಲ, ಮತ್ತು ಅವ್ರನ್ನ ಅಟೆಂಡ್ ಮಾಡೋಕ್ಕೂ ಆಗಲ್ಲ. ಆಗ ಪೇಷಂಟು ಲಾಸ್ ಆಗುತ್ತೆ, ಅವ್ರ ರಿಪೋರ್ಟಿಂಗ್ ಏನಿರುತ್ತೆ, ಅವ್ರಿಗೇನೇನೋ ಕೆಲಸ ಇರುತ್ತೆ, ಅದನ್ನು ಲಾಸ್ ಆಗುತ್ತೆ. ಅದ್ರ ಬದಲು ನಾವು ಈಗ ಅಮೇರಿಕಾದಲ್ಲಿ 100 ಜನಕ್ಕೆ 1 ಡಾಕ್ಟರ್ ಅಂತ ಇದ್ದರೆ ನಮ್ಮ ಇಂಡಿಯಾದಲ್ಲಿ 1,000ಕ್ಕೆ 1 ಡಾಕ್ಟರ್ ಅನ್ನೋ ಥರ ನಾವು ರೇಷನ್ನ ಕಮ್ಮಿ ಮಾಡಿದ್ರೆ ನಮಗೆ ಆವಾಗ ನಮ್ಮ ಪೇಷಂಟ್ಸು ಚೆನ್ನಾಗಿರ್ತಾರೆ. ಡಾಕ್ಟರ್ಸ್ನ ಅಪಾಯಿಂಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಹಾಸ್ಪಿಟಲಲ್ಲಿ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಏನಂದರೆ ಈಗ ಎಕ್ವಿಪ್ಮೆಂಟ್ಸ್ ಇರೋಲ್ಲ. ಯಾವುದು ಟ್ರೀಟ್ಮೆಂಟ್ಗೋಸ್ಕರ ಏನೇನು ಬೇಕೋ ಆ ಎಕ್ವಿಪ್ಮೆಂಟ್ಸ್ ಇರೋಲ್ಲ. ಅದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಹಾಸ್ಪಿಟ್ಲಲ್ಲಿ CCTV ಇಂಪ್ಲಿಮೆಂಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡಬೇಕು. ಅಷ್ಟೇ. ಉಸಿರು ಬಂದುಬಿಡುತ್ತೆ. ಇದು ಬಹುದೊಡ್ಡ ಕನಸು ಹೊತ್ತಿರುವಂಥ ಪ್ರಬುದ್ಧ ವಿದ್ಯಾರ್ಥಿನಿ ಅಂತ ಹೇಳ್ಬೋದು. APJ ಅಬ್ದುಲ್ ಕಲಾಂ ಅವರ ವಿಷಯ ಎತ್ಕೊಂಡು ಆಕೆ ಈ ಸಮಾಜ ಕಟ್ಟೋ ಕಾರ್ಯನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂದು ಕನಸು ಕಟ್ಟಿದ್ರೆ ಸಾಲದು. ಆ ದಾರಿಯಲ್ಲಿ ನಾವು ಸಾಗಬೇಕು ಅಂತಂದರೆ ಯಾವ ರೀತಿ ಪೂರ್ವ ತಯಾರಿ ಇರಬೇಕು ಅನ್ನೋದನ್ನು ಈಕೆ ನೋಡಿ ಕಲಿಬೇಕು. ವಿದ್ಯಾರ್ಥಿನಿ ಆದರೂ ಕೂಡ ಬಹುದೊಡ್ಡ ಕನಸು ಹೊತ್ತು ಆ ನಿಟ್ಟಲ್ಲಿ ಒಂದಷ್ಟು ಪಟ್ಟಿಗಳನ್ನೇ ಮಾಡಿಕೊಂಡು ಜೀವನದಲ್ಲಿ ನಾನೇನಾದರೂ ಮಾಡಿದ್ರೆ ಆ ಮಟ್ಟಕ್ಕೆ ಮಾಡ್ತೀನಿ ಅನ್ನುವಂಥ ಕನಸು ಹೊತ್ತಿದ್ದಾರಲ್ಲ, ಅದಕ್ಕೆ ಮೊದಲಿಗೆ ಆಕೆಗೆ ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು. ಯಾಕಂದರೆ ಇಂಥ ವಿದ್ಯಾರ್ಥಿನಿಯರೇ ಅದೇ ಹೇಳ್ತಾರಲ್ಲ, ಭವಿಷ್ಯದ ಕುಡಿಗಳಿವರಲ್ಲ, ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಈ ಪ್ರಜೆ ನೋಡಿದ್ರೆ ಬಹುದೊಡ್ಡ ಪ್ರಜೆಯಾಗಿ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಕೆಯ ಕನಸು ನೋಡಿದ್ರೆ ನಮಗೆ ಭಾರತದ ಭವಿಷ್ಯ ಕಾಣುತ್ತೆ. ಈಕೆಯ ಕನಸುಗಳೆಲ್ಲವೂ ಈಡೇರಲಿ. Good afternoon everyone. Myself Lalita of class 9th standard B section. So I'm very happy to speak about our school facilities. We have the first facility called the NMMS coaching had been taken for for 8th standard classes every day. The dear sir, retired engineer called Sir Khamat sir, is coming to our school every day at morning 11 o'clock, and they'll take 1 hour classes for NMMS students. This encourages the 8th standard students, and by the efforts of our Khamat sir, the 5 students had been selected from our school for NMMS examination. So these efforts of our first sir, without expecting any fees or without expecting anything from our school, he is coming to our school and freely servicing for our school. And also the efforts and the teachers. Secondly, I would like to say about our MLA sir called CN Ashwath Narayan sir. Foundation had been providing many facilities, the 31 laptops and 200 plus tabs, also the smart board TVs, remaining classes having the smart boards had been facilitated by our Dr. CN Ashwath Narayan sir, and many facilities, and there had been 10 students selected for Achievers group. This leads the children to grow the high education and to gain the confidence level. Every day the teacher will come to our school and take the classes for 9th standard. But theory is also best. The teachers are also taking care of us. Like that, even our school is also more best. I would like to say thank you. ಒಂದು ತರಗತಿ ಇಬ್ಬರು MLAಗಳು, ಒಬ್ಬರು ಕನ್ನಡ MLA, ಒಬ್ಬರು ಇಂಗ್ಲೀಷ್ MLA. ಇವರಿಬ್ಬರು ಕನಸುಗಳು ಈಡೇರುತ್ತೆ. ನಿಮಗೆ ಒಳ್ಳೆಯದಾಗಲಿ. MLAನೇ ಆಗಬೇಕು ಅಂತ ಯಾಕೆ ಅಂದುಕೊಂಡಿದ್ದಾರೆ ಅಂತಂದರೆ, ಈ ಕ್ಷೇತ್ರದ ಶಾಸಕರು ಮಾಡಿರುವಂಥ ಶ್ಲಾಘನೀಯ ಕಾರ್ಯ ಅವ್ರ ಗಮನದಲ್ಲಿರಬಹುದು ಅಂತ ನನ್ನ ಒಂದು ಲೆಕ್ಕ.
ಸೊ ಈ ಕ್ಷೇತ್ರದಲ್ಲಿ ಈ ಶಾಲೆಯಲ್ಲಿ ಈ ತರಗತಿಯಲ್ಲಿ ಓದ್ತಿರುವ ಇಬ್ಬರು ಮಕ್ಕಳ ಕಲ್ಪನೆ ಸಮಾಜ ಕಟ್ಟುವಲ್ಲಿದೆ. ಹಾಗಾಗಿ ಇವರಿಬ್ಬರು ಕನಸುಗಳು ಈಡೇರಲಿ, ನಿಮ್ಮ ಕನಸುಗಳು ಈಡೇರಲಿ, ಒಳ್ಳೆಯದಾಗಲಿ ನಿಮಗೆ. ಹಾಂ, ನಮ್ಮ ಶಾಲೆಯಲ್ಲಿ ತುಂಬ ಒಳ್ಳೆ ಎಲ್ಲ ವ್ಯವಸ್ಥೆಗಳಿದೆ. ಇಲ್ಲಿನ ಶಿಕ್ಷಕರು ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ BA MAd ಎಲ್ಲ ಮಾಡಿ ತುಂಬ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬೇರೆ ಪ್ರೈವೇಟ್ ಸ್ಕೂಲ್ಸಲ್ಲಾಗಲಿ ಇಂಥ ಟೀಚರ್ಸ್ ಎಲ್ಲೂ ಸಿಗೋದಿಲ್ಲ. ಎಲ್ಲರೂ ಒಳ್ಳೆ ಕ್ವಾಲಿಫೈಡ್ ಆಗಿದ್ದಾರೆ. ಎಲ್ಲ ನಮಗೆ ಸೌಲಭ್ಯಗಳು ಶಿಕ್ಷಣ ಫೌಂಡೇಶನಿಂದ ಆಗಿರ್ಬೋದು, ಬೇರೆ ಬೇರೆ ಫೌಂಡೇಶನ್ NGOಗಳಿಂದ ನಮಗೆ ಸಿಗ್ತಾ ಇದೆ. ದಿನ ಬೆಳಗ್ಗೆ ಹಾಲು ಊಟ G3S ಸಂಸ್ಥೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಸೌಲಭ್ಯ ಬೇರೆ ಯಾವುದೇ ಶಾಲೆಗಳಲ್ಲಿಲ್ಲ. ಓಕೆ, ಏನಾಗಬೇಕಂತ ಬಯಸ್ತೀರಿ? ನಾನು ಇಂಡಿಯಾದಲ್ಲಿ ಪಾಸ್ಔಟ್ ಆಗಿ ಏರ್ಫೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದೆ. ಹೌದಾ, ಒಳ್ಳೆಯದಾಗಲಿ. ಇವರಿಗೆ ದೊಡ್ಡ ಕನಸು ಓದ್ತಿದ್ದಾರೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಾ. ಮಲ್ಲೇಶ್ವರಂ KPS ಶಾಲೆಗಳನ್ನ ನೋಡ್ಕೋತಾ ಬಂದ್ವಿ, ಶಾಲೆಯನ್ನು ನೋಡ್ತಾ ಬಂದ್ವಿ. ಸುಸಜ್ಜಿತ ವ್ಯವಸ್ಥೆಯಡಿ ಶಿಕ್ಷಣ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡ್ಕೊಂಡು ಬಂದ್ವಿ. ಮಕ್ಕಳ ಬಗ್ಗೆ ಒಂದಷ್ಟು ವಿಚಾರಿಸಿದ್ವಿ. ಈಗ ಮುಖ್ಯ ಶಿಕ್ಷಕರು ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಶಾಲೆ ವಿಶೇಷತೆ ಬಗ್ಗೆ ಹೇಳೋದು. ಸರ್, ನನ್ನ ಹೆಸರು ಸುರೇಶ್ KC ಅಂತ ಹೇಳಿ. ನಾನು 13th ಕ್ಲಾಸ್ ಮಲ್ಲೇಶ್ವರಂ ಈ KPS ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಸುಮಾರು 4 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಇಲ್ಲಿ ವಿಶೇಷತೆ ಏನು ಅಂತಂದರೆ, ಬೇರೆ KPS ಶಾಲೆಗಳಿಗಿಂತಲೂ ಕೂಡ ನಮ್ಮ KPS ಶಾಲೆ ಬಹಳ ವಿಭಿನ್ನವಾಗಿದೆ. ಕಾರಣ ಇಲ್ಲಿ ನಮ್ಮ ಅಭಿವೃದ್ಧಿಯ ಅಧಿಕಾರರಾದಂತಹ ನಮ್ಮ ಅಶ್ವತ್ಥನಾರಾಯಣ ಸರ್ ಅವರು ಕೂಡ ವಿಶೇಷ ಕಾಳಜಿಯನ್ನು ವಹಿಸಿ, ಅಂದರೆ ಏನು ಅಂತಂದರೆ ಆಡು ಮಲ್ಲೇಶ್ವರ, ಆರೋಗ್ಯ ಮಲ್ಲೇಶ್ವರ, ಈ ರೀತಿಯಾಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದೆ. ನಮ್ಮ ಶಾಲೆಗೆ ಏನು ಬೇಕು ಅಂತಕ್ಕಂಥದ್ದು, ಈಗ ಅತಿ ಮುಖ್ಯವಾಗಿ ಶಾಲಾ ಸ್ವಚ್ಛತೆ, ಅದು ಮುಖ್ಯವಾಗಿ. ನಾನು ಎಲ್ಲೂ ಕೂಡ ಬೇರೆ ಕಡೆ 30 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಸ್ವೀಪರ್ಗಳನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಕೂಡ ಆ ಶಾಲೆಯ ಸ್ವಚ್ಛವಾಗಿರಬೇಕು ಅಂತಂದರೆ ಅದು ಅತಿ ಮುಖ್ಯ. ಅಷ್ಟೇ ಅಲ್ಲ, ನಮ್ಮ ಶಾಲೆಗೆ ಏನು ಪ್ರಿಂಟರ್ ಇರಬಹುದು, ಸ್ಮಾರ್ಟ್ ಬೋರ್ಡ್ಗಳಿರಬಹುದು, ಸೊ ಮತ್ತು ಲ್ಯಾಪ್ಟಾಪ್ಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಕೊಡಿಸಿದ್ದಾರೆ. ಮತ್ತು ಶಿಕ್ಷಣ ಫೌಂಡೇಶನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಅವು ಕೆಲಸವನ್ನು ಮಾಡ್ತಾಯಿದ್ದಾರೆ, ನಗರ ಪ್ರದೇಶದಲ್ಲಿ ಅವರು ಕೆಲಸ ಮಾಡ್ತಿಲ್ಲ. ಆದರೆ ನಮ್ಮ ಏನು ಅಶ್ವತ್ಥನಾರಾಯಣ ಸರ್ ಅವರು ಶಿಕ್ಷಣ ಫೌಂಡೇಶನ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿಗೆ ಕರ್ಕೊಂಬಂದು, ಸೊ ಅವ್ರ ಮುಖಾಂತರನೂ ಕೂಡ ಶಾಲೆಗೆ ಅಭಿವೃದ್ಧಿ ಕಾರ್ಯ ಅಂತಂದರೆ ಏನು ಅಂತಂದರೆ FLN ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನು ಕೊಟ್ಟು ಆ ಮಕ್ಕಳು ಸುಲಭವಾಗಿ ಕಲಿಯುವ ರೀತಿಯಲ್ಲಿ, ಅಂದರೆ ಮಕ್ಕಳು ಉತ್ತಮವಾಗಿ ಶಿಕ್ಷಣವನ್ನು ಪಡಿಬೇಕು, ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ನಮ್ಮ ಅಶ್ವತ್ಥನಾರಾಯಣ ಸರ್ ಅವರು ಮಾಡಿದ್ದಾರೆ. ನಮ್ಮ ಈ ಒಂದು ಕ್ಯಾಂಪಸ್ನಲ್ಲಿ ಸೋಲಾರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಕ್ಯಾಂಪಸ್ನಲ್ಲಿ ಸೋಲಾರ್ ಇದೆ. ಸೋಲಾರ್ನಲ್ಲಿ ನಮಗೆ ಬೇಕಾದಂತಹ ಎಲೆಕ್ಟ್ರಿಸಿಟಿಯನ್ನು ನಾವು ಬಳಸ್ಕೊಂಡು ಉಳಿದಂತಹ ಎಲೆಕ್ಟ್ರಿಸಿಟಿಯನ್ನು ನಾವು ಬೆಸ್ಕಾಂ ಮೇನ್ ಫೀಡರ್ಗೂ ಕೂಡ ಟ್ರಾನ್ಸ್ಫರ್ ಮಾಡಿ ಹೆಚ್ಚುವರಿ ಏನು ನಾವು ಮೇನ್ ಫೀಡರ್ಗೆ ಫಾರ್ವರ್ಡ್ ಮಾಡ್ತೇವೆ ಆ ಒಂದು ಅನುದಾನವನ್ನು ನಮ್ಮ ಶಾಲೆಗೆ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಬಳಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಕನಸಿನಂತೆ ನೋಡಿ, ಈ ಸೌರ ವಿದ್ಯುತ್ತನ್ನು ಇಲ್ಲಿಗೆ ಬಳಸ್ಕೊಂಡು ಇಲ್ಲಿನ ಎಲ್ಲ ಶಾಲೆಗಳು ಅವರ ಕ್ಷೇತ್ರವಾರು ಏನು 13 ಶಾಲೆಗಳು ಬರ್ತವೆ, ಆ ಎಷ್ಟು ಶಾಲೆಗಳಿಗೂ ಸೌರ ವಿದ್ಯುತ್ತನ್ನು ಬಳಸುವಂಥದ್ದು, ಸೋಲಾರ್ ಬಳಕೆ ಮಾಡಿಕೊಂಡು, ಹಾಗೆಯೇ ಮಕ್ಕಳಿಗೆ ಸ್ಮಾರ್ಟ್ ತರಗತಿಯನ್ನು ಬಳಸ್ಕೊಳ್ಳಲಿಕ್ಕೆ ಬರೀ ಸ್ಮಾರ್ಟ್ TV ಕೊಟ್ಟರೆ ಸಾಲದು, ಅದಕ್ಕೆ ತಕ್ಕಂತೆ ಇಂಟರ್ನೆಟ್ನ ವ್ಯವಸ್ಥೆ ಕೂಡ ಮಾಡಬೇಕು ಅನ್ನೋ ನಿಟ್ಟಲ್ಲಿ ವೈಫೈಯನ್ನು ಕೂಡ ಪ್ರತಿ ಶಾಲೆಗಳಿಗೂ ವೈಫೈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಒಂದು ಯೋಜನೆಯನ್ನು ತಂದು ನಿರ್ವಹಣೆಗೆ ಬಿಟ್ಟರೆ ಸಾಲದು, ಅದನ್ನು ಪರಿಪೂರ್ಣವಾಗಿ ತರಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅಡಿಯಿಂದ ಮುಡಿಯವರೆಗೂ ಮಾಡಿಕೊಟ್ಟಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರ ಕಾರ್ಯ ನಿಜಕ್ಕೂ ಮಾದರಿ ಕಾರ್ಯ. ಹಾಗಾಗಿ ಇಲ್ಲಿ ಈ ಕ್ಷೇತ್ರವಾರು ಇರುವಂಥ ಮಾದರಿ ಶಾಲೆಗಳೆಲ್ಲವೂ ಕೂಡ ತುಂಬ ಮಾದರಿಯಾಗಿ ಬೇರೆ ಶಾಲೆಗಳನ್ನು ಗಮನ ಸೆಳೀತವೆ. ಇಲ್ಲಿಯ ವಿಶೇಷತೆಗಳನ್ನು ಹೇಳಿದ್ವಿ. ಹಾಗೆ ಮುಂದಿನ ಶಾಲೆಗೆ ಹೋಗೋಣ ಬನ್ನಿ.
ಬಂಧುಗಳೇ, ಹೀಗಿರಬೇಕು ಸರ್ಕಾರಿ ಶಾಲೆ ಅನ್ನುವಂತಹ ಕಾರ್ಯಕ್ರಮದ ಅಡಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಮಾದರಿ ಶಾಲೆಗಳನ್ನು ಸುತ್ತಾಡ್ತಾ ಇದ್ದೀವಿ. ನಾವೀಗ ಬಂದು ನಿಂತಿರುವಂಥದ್ದು ಮಲ್ಲೇಶ್ವರಂನ ಗುಟ್ಟಳ್ಳಿಯ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆಯನ್ನು ನೋಡೋಣ ಬನ್ನಿ. ಈ ಶಾಲೆಯ ವಿಶೇಷತೆ ಏನಿದೆ, ಇಲ್ಲಿಯ ಶಿಕ್ಷಕರು ಮತ್ತು ಮಕ್ಕಳು ಏನಂತಾರೆ ಈ ಶಾಲೆ ಬಗ್ಗೆ ಅಂತ ಕೇಳ್ಕೊಂಡು. ನಮಸ್ಕಾರ. ಶೂಸಾ? ಶೂಸ್, ಹಾಂ, ಬುಕ್ಸ್. ಓಕೆ. ಅದೆಲ್ಲ ಕೊಟ್ಟಾದ್ಮೇಲೆ ನಾವೇನು ಮಾಡಬೇಕು? ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಏನಾಗಬೇಕು? ನಾವು ಮುಂದೆ ಏನೇನು ಇಷ್ಟ ಇರ್ತೀವಿ ಅದನ್ನೆಲ್ಲ ನಾವು. ನಿಮ್ಗೇನು ಇಷ್ಟ? ನನಗೆ ಟೀಚರ್ ಆಗಬೇಕಂತ. ಏನಾಗಬೇಕು ಅಂತಿದ್ರಿ? ಮಿಲ್ಟ್ರಿ. ಯಾಕೆ ಮಿಲ್ಟ್ರಿ ಆಗಬೇಕು? ನಮ್ಮ ಅಪ್ಪ ಅಮ್ಮ ನಾನು ಹೇಗಿದ್ದಾರೆ ಮಿಲ್ಟ್ರಿನೇ ಓದಬೇಕು, ನಮ್ಗೆ ಆಗಬೇಕು ಆಸೆ ಪಟ್ಟರೆ ಅದನ್ನೆಲ್ಲನೇ ಮಿಲ್ಟ್ರಿ ಆಗಬೇಕು ಅಂತ ಇದ್ದೀರಾ? ನಿಮ್ಗೆ ಆಸೆ ಇಲ್ವಾ? ನನಗೇನೋ ಇದೆ. ಇದೆಯಾ? ವೆರಿ ಗುಡ್. ಮಿಲ್ಟ್ರಿಯಾಗಿ ಏನು ಮಾಡ್ತೀರಿ? ನಾನು ಶೂಟ್ ಮಾಡ್ತೀನಿ, ಹೊಡಿತೀನಿ ಅವನ್ನೆಲ್ಲನೂ. ಯಾರಪ್ಪ? ಯಾರು ಹೊಡಿತೀರಿ? ದೇಶನ. ಪಾಕಿಸ್ತಾನದವ್ರನ್ನ? ವೆರಿ ಗುಡ್. ಮಿಲ್ಟ್ರಿಯಾಗಿ ಇವ್ರು ಶೂಟೌಟ್ ಮಾಡೋವರೆಗೂ ನಾವಿರಬೇಕು. ವೆರಿ ಗುಡ್. ಏನಾಗಬೇಕಂತಿದ್ರಿ? ಪೊಲೀಸಾ? ಪೊಲೀಸಾಗಿ ಏನು ಮಾಡ್ತೀರಿ? ಸರ್ ಕಳ್ಳರನ್ನೆಲ್ಲ ಹಿಡ್ದಾಕ್ತೀರಾ? ವೆರಿ ಗುಡ್. ಯಾರನ್ನು ನೋಡಿ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡ್ರಿ? ಪೊಲೀಸ್ಗೆ ನೋಡಿನಾ? ಈ ಏರಿಯಾದಲ್ಲಿ ಪೊಲೀಸರು ಒಳ್ಳೆಯವರಾ? ಎಸ್ ಸರ್. ಹಾಂ, ಎಸ್ ಸರ್. ಅವರು ನೋಡಿ ನೀವು ಕಲ್ತಿದ್ದ? ಕನ್ನಡ ಯಾರು ಕಲಿಸಿದ್ದು? ಸರ್ ಮಿಸ್ಸೇ ಕಲಿಸಿದ್ದ? ಎಸ್ ಸರ್. ಹಾಂ, ಕನ್ನಡ ಕಲಿಯೋದಕ್ಕೆ ಆಸಕ್ತಿ ಇದೆ ನಿಮಗೆ? ಇಂಟ್ರೆಸ್ಟ್ ಇದೆಯಾ? ಎಸ್ ಸರ್. ಹಾಂ, ಎಸ್ ಸರ್. ಕಲಿತು ಕರ್ನಾಟಕಕ್ಕೆ ಏನಾದ್ರು ಸೇವೆ ಕೊಡ್ತೀರಾ? ಸರ್, ಕರ್ನಾಟಕಕ್ಕೆ ಕೊಡುಗೆ. ಹಾಂ, ಎಸ್, ಒಳ್ಳೇದಾಗಲಿ. ಅಶ್ವಥ್ ನಾರಾಯಣ ಫೌಂಡೇಶನ್ ಅವರು ನಮಗೆ ಟಿವಿ ಮತ್ತು ಲ್ಯಾಪ್ಟಾಪ್ ಅನ್ನು ನೀಡಿದ್ದಾರೆ. ಅದರಿಂದ ನಮಗೆ ತುಂಬಾ ಉಪಯೋಗವಾಗಿದೆ. ಅದನ್ನು ನಾವು ನಮಗೆ ಯಾವ ಯಾವ ವಿಷಯವನ್ನು ತಿಳಿಯಬೇಕಂದ್ರೆ ಅದನ್ನ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಟಿವಿ ಮತ್ತು ಲ್ಯಾಪ್ಟಾಪ್ ಕೊಟ್ಟ ಅಶ್ವಥ್ ನಾರಾಯಣ ಫೌಂಡೇಶನ್ ಅವ್ರಿಗೆ ಧನ್ಯವಾದಗಳು. ಹೌದಾ? ವೆರಿ ಗುಡ್. ನೋಡಿ, ಇವ್ರಿಗೆ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರಿಗೂ. ಟಿವಿ, ಲ್ಯಾಪ್ಟಾಪ್ ಅವೆಲ್ಲ ನೀಡಿದ್ದಾರೆ ಮತ್ತು ವೈಫೈ ಕನೆಕ್ಷನ್, ಪ್ರಿಂಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಪ್ರಿಂಟರ್ಸ್ಗಳಿಂದ ನಮಗೆ ಟೆಸ್ಟ್ ಪೇಪರ್ಸು ಅದನ್ನೆಲ್ಲ ಜೆರಾಕ್ಸ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಚೇರ್ಸ್ಗಳಿಗೆ ನಮ್ಮ ಶಾಲೆಯಲ್ಲಿ ಕೆಲವು ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಕೆಲವು ಗೆಸ್ಟ್ ಬರ್ಸ್ತಾರೆ, ಅವ್ರಿಗೆ ಕುತ್ಕೊಳ್ಳೋಕೆ ಚೇರ್ ಬೇಕಲ್ವ, ಅದಕ್ಕೆ ತುಂಬ ಉಪಯೋಗ ಆಗುತ್ತೆ. ಫೌಂಡೇಶನ್ ಅಶ್ವಥ್ ನಾರಾಯಣ್ ಫೌಂಡೇಶನ್ ವತಿಯಿಂದ ನಮಗೆ ಎಲ್ಲ ಧನ್ಯವಾದಗಳು. ಓಕೆ. ಏನಾಗಬೇಕು ಅಂತಿದ್ರಿ ನೀವು? ಸರ್, ನಾನು ಇಂಜಿನಿಯರ್ ಆಗ್ಬೇಕಂತಿದ್ರಾ? ಓಕೆ. ಈ ಸ್ಕೂಲಲ್ಲಿ ಹೋದ್ರೆ ಇಂಜಿನಿಯರ್ ಆಗ್ಬೋದಾ? ಆಗ್ಬೋದು ಸರ್. ಆಗ್ಬೋದಾ? ಎಸ್ ಸರ್. ಚೆನ್ನಾಗಿ ಹೇಳ್ಕೊಡ್ತಾರ ಟೀಚರ್ಸ್? ಎಸ್ ಸರ್, ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದಾ? ಅಶ್ವಥ್ ನಾರಾಯಣ್ ಸರ್ಗೆ ಏನೋ ಥ್ಯಾಂಕ್ಸ್ ಹೇಳ್ತೀರಾ? ಎಸ್ ಸರ್, ಥ್ಯಾಂಕ್ಸ್ ಹೇಳಿ. ವೆರಿ ಗುಡ್. ಇಂಜಿನಿಯರ್ ಆದ್ಮೇಲೆ ಥ್ಯಾಂಕ್ಸ್ ಹೇಳಿ. ಒಳ್ಳೇದಾಗಲಿ ನಿಮಗೆ. ತುಂಬ ಖುಷಿ ಅನಿಸುತ್ತೆ. ಎಲ್ಲರೂ 100% ರಿಸಲ್ಟ್ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಥರ ವ್ಯವಸ್ಥೆ ಇದೆ. ಬಾಳೆಹಣ್ಣು ಮತ್ತು ಮೊಟ್ಟೆ, ಒಂದು ಪುಸ್ತಕ ಕೂಡ ನಮ್ಗೆ ಬರೆಯೋಕೆ ನೋಟ್ಬುಕ್ಸ್ ಸುದ್ದಿ ನಮ್ಮ ಸರ್ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಸ್ಕೂಲ್ ಮುಂದೆ ಪೊಲೀಸ್ ಆಗಬೇಕು ಅಂತ ಆಸೆ. ಚೆನ್ನಾಗಿ ಓದ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಓದ್ತಿದ್ದೀನಿ ಅಂದರೆ ನಮ್ಮ ಶಿಕ್ಷಕರೇ ನಮಗೆಲ್ಲ ಅಷ್ಟೊಂದು ಕಾರಣ. ನಮ್ಮ ಊರಲ್ಲಿ ಓದಿದ್ದೀನಿ ಅಂದರೆ ನಾನು ಇಷ್ಟೊಂದು ಮಾರ್ಕ್ಸ್ ತೆಗ್ದಿರಲಿಲ್ಲ. ನಮ್ಮ HM ಸರ್ ಆಗಲಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಮನೆಯಿಂದ ₹1 ನಮಗೆ ತಗೊಂಡಿಲ್ಲ. ಏನು ಫೀಸ್ ಆಗಲಿ, ನೋಟ್ಬುಕ್ಸ್ ಆಗಲಿ, ಪೆನ್ ಆಗಲಿ ಎಲ್ಲ ನಮಗೆ ಸ್ಕೂಲಿಂದಾನೇ ಕೊಡ್ತಾರೆ. ಹಾಗೆ ಈ ಶಾಲೆ ಬಗ್ಗೆ, ಈ ಮಾದರಿ ಕಾರ್ಯದ ಬಗ್ಗೆ ಒಂದಷ್ಟು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಿಕ್ಷಕಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ ಸರ್ ಎಲ್ಲರಿಗೂ. ನಾನಿಲ್ಲಿ ಈ ಶಾಲೆಗೆ ಈ ಇಯರೇ ಬರ್ತಾ ಇರೋದು. ನಾನಿಲ್ಲಿ ಮುಂಚೆ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಪ್ರೈವೇಟ್ ಸ್ಕೂಲ್ಗಳಿಗೆ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಏನು ವ್ಯತ್ಯಾಸ ಅಂದರೆ, ಅಲ್ಲಿ ಬರೀ ಫೀಸ್ ನೋಡಿ, ದೊಡ್ಡ ದೊಡ್ಡ ಕಟ್ಟಡ ನೋಡಿ ಹೋಗ್ತಾರೆ ಕೆಲವೊಬ್ರು. ಬಟ್ ಇಲ್ಲಿ ಗೌರ್ಮೆಂಟ್ ನಮಗೆ ಎಷ್ಟೊಂದೆಲ್ಲ ಅನುಕೂಲ ಇದೆ. ಮಕ್ಕಳಿಗೆ, ಬಡ ಮಕ್ಕಳಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶಾಂತಿ
ನೋಡಿ ಓದೋದಕ್ಕೂ ಚೆನ್ನಾಗಿದ್ದಾರಂಥವ್ರು. ಈ ಕನ್ನಡ ಈ ಸರ್ಕಾರಿ ಶಾಲೆಗಳು ಯಾಕೆ ಉಳಿಬೇಕು ಅನ್ನೋದಕ್ಕೆ ಈ ಸೊಗಡನ್ನು ಕಟ್ಟಿಕೊಡೋದು ಏನಾದರೂ ಇದ್ದರೆ, ಈ ಭಾಷಾ ವಿಚಾರದಲ್ಲಿ ಅಥವಾ ಭಾಷಾ ಉಳಿವಿನಲ್ಲಿ ಯಾವುದಾದ್ರೂ ಒಂದು ಕೊಡುಗೆ ಕೊಡುವಂಥ ಶಾಲೆಗಳಿದ್ದರೆ ಅದು ಸರ್ಕಾರಿ ಶಾಲೆಗಳು ಮಾತ್ರ. ಆ ನಿಟ್ಟಲ್ಲೇ ಅಭಿಯಾನ ಆಗಬೇಕಾಗಿರುವಂಥದ್ದು. ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಇಂಥ ಮಕ್ಕಳನ್ನು ಕಟ್ಟಿ ಬೆಳೆಸುವಂಥ ಕಾರ್ಯ ಆಗಬೇಕು. ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಅಭಿಯಾನದಡಿ ಹೀಗಿರಬೇಕು ಸರ್ಕಾರಿ ಶಾಲೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಈ ಮಲ್ಲೇಶ್ವರಂ ವಿಭಾಗದ ಕೆಲವು ಕ್ಷೇತ್ರಗಳವಾರು ನಾವು ಪ್ರವಾಸ ಯಾಕೆ ಕೈಗೊಂಡ್ವಿ ಅಂತಂದರೆ, ಮಾದರಿ ಶಾಲೆಗಳನ್ನು ತೋರಿಸ್ತಾ ಮತ್ತೊಂದಷ್ಟು ಕ್ಷೇತ್ರಗಳಿಗೆ ಮಾದರಿಯಾಗಿ ಆ ಮೂಲಕ ಮತ್ತೊಂದಷ್ಟು ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಪರಿವರ್ತನೆಗೊಂಡು ಒಂದಷ್ಟು ಈ ನಾಡು ಕಟ್ಟುವ ಕಾರ್ಯ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಮುಂದಕ್ಕೆ ಹೋಗೋಣ ಬನ್ನಿ. ನಾನು ದೊಡ್ಡವನಾದ್ಮೇಲೆ ಸ್ಕೂಲ್ ಹೆಸರು ದೊಡ್ಡದು ಮಾಡಿಸ್ಬೇಕಂತ ಇದೀನಿ. ಸ್ಕೂಲಿಗೆ ಒಂದು ಹೆಸರು ತರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಏನಾಗಿ ಹೆಸರು ತರ್ತೀರಿ? ನಮ್ಮ ಸ್ಕೂಲ್ ತುಂಬ ದೊಡ್ಡ ಹೆಸರಲ್ಲಿ ಮಾಡಿಸಿ ನಾನು ದೊಡ್ಡವನಾದ್ಮೇಲೆ ನೀವೇನಾಗ್ತೀರಿ? ನಾನು ಆಸ್ಟ್ರೋನಾಟ್, ಸ್ಪೇಸ್ ಆಸ್ಟ್ರೋನಾಟ್. ಓಹೋ ಸ್ಪೇಸಲ್ಲಿ ಇರ್ತೀರಾ? ಓಹೋ ಯಾಕೆ ಅಲ್ಲಿರ್ಬೇಕು? ನನ್ನ ಡ್ರೀಮ್ ಅರ್ತ್, ಸನ್, ಜುಪಿಟರ್, ಸ್ಯಾಟ್ರಾನ್ ಅದೆಲ್ಲ ನೋಡೋಕ್ಕೆ. ವೆರಿ ಗುಡ್. ಇವರು ಬರೀ ಮಾತಲ್ಲ, ಇವ್ರ ಕನಸು ದೊಡ್ಡದಾಗಿದೆ. ವೆರಿ ಗುಡ್. ಡೈಲಿ ತಯಾರಿ ಮಾಡ್ಕೋತೀರಾ? ಆ ಥರ ವಿಜ್ಞಾನ ಸಂಬಂಧಪಟ್ಟಂಗೆಲ್ಲ ನೋಡ್ತೀರಾ? ಆಕಾಶದ ಸಂಬಂಧಪಟ್ಟಂಗೆ ನೋಡ್ತೀರಿ? ಹೌದಾ? ಆಕಾಶದಲ್ಲಿ ಎಷ್ಟೋ, ಅದಕ್ಕೆ ನಾನು ಡೈಲಿ ಮಿಸ್ಸು ನನಗೆ ರಿಮೋಟ್ ಕೊಟ್ಟರೆ ನಾನು ಯಾವಾಗಲೂ ಅದು ಸೋಲಾರ್ ಸಿಸ್ಟಮ್ಮೇ ಹಾಕ್ತೀನಿ. ಹೌದಾ? ಯಾಕದು ಆಸಕ್ತಿ ಬಂತು? ಕುತ್ಕೊಂಡಿದ್ದೆ ಎಲ್ಲಿಂದ? ನನಗೆ ಚಿಕ್ಕ ವಯಸ್ಸಿಂದ ಅದೇ ಆಗ್ಬೇಕಂತ ಇಷ್ಟ. ಯಾಕಂದ್ರೆ ಸೂರ್ಯಗೆ ಏನು ಕಷ್ಟ, ಇದ್ರ ಗ್ಯಾಸ್ ಏನು ಪ್ರಾಬ್ಲಮ್ ಏನಾಗುತ್ತೆ ಅದೆಲ್ಲ ಅರ್ಥಿಂದ ಏನು ಅದೆಲ್ಲ ಮಾಡಿಸ್ಬೇಕು. ಆಮೇಲೆ ನಮ್ಮ ಸ್ಕೂಲ್ ದೊಡ್ಡದು ಮಾಡಿಸಿ ನಮ್ಮ ಸ್ಕೂಲ್ ಡಿಸಿಪ್ಲಿನ್ಸ್ ಮಾಡಬೇಕು. ಅದಾದ್ಮೇಲೆ ಹೆಸರು ನೀಟಾಗಿ ಮಾಡಬೇಕು. ಸ್ಕೂಲ್ ಕ್ಲೀನಾಗಿರಬೇಕು. ಒಂಚೂರು ಏನು ಇಲ್ಲ, ಸ್ಟ್ರಿಕ್ಟ್ ಆಗಿರ್ಬೇಕು ಸರ್ಗಳೆಲ್ಲ. ನಂತರನೇ ಎಲ್ಲರೂ ದೊಡ್ಡವರಾದ್ಮೇಲೆ ಆಗ್ಲಿ ಅಂತ ನಾನು ಒಂದು ದೇವ್ರಿಗೆ ಕೇಳ್ಕೊಂತೀನಿ ಅಷ್ಟೇ. ಗಟ್ಟಿ ಜಪ್ಪಾಳೆ. ಬಂಧುಗಳೇ, ಬಡವ್ರ ಮಕ್ಕಳಿಗೆ ಊಟ ಬಟ್ಟೆ ಸಿಗೋದೇ ದೊಡ್ಡ ವಿಚಾರ. ಸರ್ಕಾರಿ ಶಾಲೆಯಲ್ಲಿ ಸೂರು ಬಿದ್ದೋಗಿರುವಂಥ ಪರಿಸ್ಥಿತಿಗಳನ್ನು ನಾವು ಒಂದೊಂದು ಹಳ್ಳಿ ಭಾಗದಲ್ಲಿ ನೋಡ್ತಾ ಇರ್ತೀವಿ. ಮಾದರಿ ಶಾಲೆಗಳಲ್ಲಿ ಈ ರೀತಿಯ ಮಾದರಿ ಕಾರ್ಯಗಳಾಗ್ತಾ ಇರ್ತವೆ. ಒಂದಷ್ಟು ಈ ಕ್ಷೇತ್ರದ ಶಾಲೆಗಳಿಗೆ ಹೋದಾಗ ನಮಗನ್ಸಿದ್ದೇನು ಅಂತಂದರೆ, ಮಗುವಿಗೆ ಲ್ಯಾಪ್ಟಾಪ್ ಕೊಟ್ಟು ಓದಿಸುವಂಥ ಒಂದು ಅನುಕೂಲಕರ ವಾತಾವರಣ ತಂದಿಟ್ಟರು. ಅದ್ರ ಜೊತೆಗೆ ಒಳ್ಳೆ ಲೈಬ್ರರಿ ವ್ಯವಸ್ಥೆ ಮಾಡಿದ್ರು, ವೈಫೈ ವ್ಯವಸ್ಥೆ ಮಾಡಿದ್ರು, ಸ್ಮಾರ್ಟ್ ಟಿ ವಿಗಳನ್ನು ಕೊಟ್ಟರು. ಆ ಮೂಲಕ ಶಿಕ್ಷಣಕ್ಕೆ ಇನ್ನೊಂದು ಮಟ್ಟ ತಂದರು. ಅದಾದ ನಂತರದಲ್ಲಿ ಸೋಲಾರ್ ವ್ಯವಸ್ಥೆಯಡಿ ವಿದ್ಯುತ್ತಿಗೆ ಕೊರತೆ ಇಲ್ಲದೆ ಅಂತ ನೋಡಿಕೊಂಡ್ರು. ಹಾಗೆಯೇ ಈ ಕಂಪ್ಯೂಟರ್ ತರಗತಿಗಳು ನೋಡ್ತಾ ಇದ್ದೀವಿ. ಬಡ ಮಕ್ಕಳು, ಈ ಹಿರಿಯ ಪ್ರಾಥಮಿಕ ಶಾಲೆ ಅಷ್ಟೇ ಇದು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಉಡೋದಕ್ಕೆ ಬಟ್ಟೆ ವ್ಯವಸ್ಥೆಗಳೇ ಇರಲಿಲ್ಲ. ಅಂಥ ಸಮಯಕ್ಕೆ ಇವತ್ತಿನ ಸರ್ಕಾರಿ ಶಾಲೆಗಳನ್ನು ಈ ಕ್ಷೇತ್ರದ ಶಾಸಕರ ಇಚ್ಛಾಶಕ್ತಿಯಿಂದಾಗಿ ನಾವು ಆ ಬಡ ಮಕ್ಕಳ ಕೈಗೆ ಕಂಪ್ಯೂಟರ್ ಸಿಗೋದನ್ನು ನೋಡ್ತಾ ಇದ್ದೀವಿ. ಈ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಮಾತಾಡೋದನ್ನ ಈ ಮಕ್ಕಳನ್ನೇ ಮಾತಾಡ್ಸೋಣ. ಏನು ಹೇಳ್ತಾರೆ ನೋಡೋಣ. ಈ ಅನುಕೂಲ ಯಾವ ರೀತಿ ಪಡ್ಕೋತಾ ಇದ್ದಾರೆ ಮಕ್ಕಳು ನೋಡೋಣ. ಇದು ಹೆಂಗೆ ಅನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿದೆಯಾ? ಯಾರು ಕಲಿಸ್ತಾರೆ ಇದನ್ನು? ಸರ್. ಹೌದಾ? ಓಕೆ. ಇದು ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಗೊತ್ತಾ ನಿಮಗೆ? ಸರ್ ಗೊತ್ತಾ? ಬಂದಿದ್ದಾರೆ ಅವರು? ಹಾಂ ಸರ್. ಒಂದು ಥ್ಯಾಂಕ್ಸ್ ಹೇಳೋಬಿಡುವಾ ಸರ್? ನಿಮಗೆಲ್ಲ ಕಂಪ್ಯೂಟರ್ ಹಾಂ ಕೊಟ್ಟಿದ್ದಾರೆ ಸರ್. ಅಲ್ವಾ? ಅಶ್ವಥ್ ನಾರಾಯಣ ಸರ್, ಥ್ಯಾಂಕ್ ಯು ಸರ್.
ನನಗೆ ಒಂದು ಸಲ ನಾನು ಬಾಕ್ಸಿಂಗು ಕರಾಟೆ ಎರಡೂ ಮಾಡ್ತೀನಿ. ಒಂದು ಸಲ ನನಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಹೋಗುವಾಗ ನನಗೊಂಚೂರು ಕಾಸಿಗೆ ಸಮಸ್ಯೆ ಆಗಿತ್ತು. ಆವಾಗ ಸರ್ ಹತ್ರ ಹೋಗಿ ಕೇಳುವಾಗ ಸರ್ರು ನನಗೆ ಹೋಗೋದು, ಅಶ್ವಥ್ ನಾರಾಯಣ್ ಸರ್, ನನಗೆ ಹೋಗೋದು ಬರೋದು ಎಲ್ಲ ಖರ್ಚು ಸರ್ ನೋಡ್ಕೊಂಡ್ರು. ಎಲ್ಲ ಸಾಧನೆ ಆಯ್ತು ಏನಾದರೂ? ಅಲ್ಲ ಆಯಿತು, ಫಸ್ಟ್ ಪ್ಲೇಸ್ ಆಗಿದ್ದೀನಿ. ಫಸ್ಟ್ ಪ್ಲೇಸ್ ಆಗಿದೆ ಇಂಟರ್ನ್ಯಾಷನಲ್ ಲೆವೆಲ್ 2025 25 ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಆಗಿದೆ. ಕರಾಟೆ ವಿಚಾರದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಈ ಕ್ಷೇತ್ರದ ಶಾಸಕರ ಒಂದು ಸಹಾಯದೊಂದಿಗೆ ಅಲ್ಲಿ ಸಾಧನೆ ಮೆರೆದು ಚಿನ್ನದ ಪದಕ ವಿಜೇತನಾಗಿ ಬಂದಿದ್ದಾರೆ. ಅವರಿಗೆ ನಾವು ತಡವಾಗಿ 2025 ಆಗಿದ್ದಾರೆ. ಸಾಧನೆ ಯಾವತ್ತಿದ್ರೂ ಸಾಧನೆ, ಅದೆಲ್ಲ ಜೀವಮಾನ ಸಾಧನೆ. ಒಂದೇ ಸರಿ ಹೋಗೋಕ್ಕಾಗೋದು ಅಂದರೆ ಆ ವಯಸ್ಸಿಗೆ ಹೋಗಿ ಒಂದು ಸಾಧನೆ ಮಾಡಿ ಬಂದಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ಈ ಕ್ಷೇತ್ರದ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಸನ್ಮಾನ್ಯ ಶ್ರೀ MLA ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರು ನಮ್ಮ ಶಾಲೆಗೆ ತುಂಬ ಕೊಡುಗೆಗಳನ್ನ ನೀಡಿದ್ದಾರೆ. ಮೊದಲನೇದಾಗಿ ಅವರು ತುಂಬ ಶಿಕ್ಷಣದ ಜೊತೆಗೆ ಸ್ವಚ್ಛತೆಗೂ ಸಹ ಆದ್ಯತೆ ನೀಡ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಶೌಚಾಲಯಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಸ್ವಚ್ಛತೆಗೋಸ್ಕರ ಸ್ವಚ್ಛತಾ ಸಿಬ್ಬಂದಿಗಳನ್ನು ಸಹ ನೇಮಕ ಮಾಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಶಾಲೆಗೆ ಟ್ಯಾಬು, ಲ್ಯಾಪ್ಟಾಪು, ಕಂಪ್ಯೂಟರು ಮತ್ತು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮತ್ತು ಪ್ರತಿ ತರಗತಿಯಲ್ಲಿ TV ಗಳನ್ನ ಹಾಕಿಸೋದರ ಮೂಲಕ ನಮ್ಮ ಶಿಕ್ಷಣಕ್ಕೆ ತುಂಬ ವ್ಯವಸ್ಥೆ ಮಾಡಿದ್ದಾರೆ. ಬಂಧುಗಳೇ, ಈ ಶಾಲೆಯ ಮಕ್ಕಳ ಕನಸುಗಳನ್ನು ನೋಡಿದ್ವಿ. ಅಂದರೆ ಮಾದರಿ ಶಾಲೆಯಲ್ಲಿ ಎಲ್ಲ ಅನುಕೂಲಗಳನ್ನು ಪಡೆದು ಮಕ್ಕಳು ನಾವು ದೊಡ್ಡ ದೊಡ್ಡ ಕನಸು ಓದ್ತಿದ್ದೀವಿ ಅಂತ ಅವ್ರ ಬಾಯಲ್ಲೇ ಕೇಳಿದ್ವಿ. ಇವತ್ತು ಅದರ ಬಗ್ಗೆ ಮಾತಾಡಲಿಕ್ಕೆ, ಈ ಶಾಲೆ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯ ಶಿಕ್ಷಕಿ ದ್ರಾಕ್ಷಾಯಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಶಾಲೆ ಬಗ್ಗೆ ನನ್ನ ಹೆಸರು ದ್ರಾಕ್ಷಾಯಣಿ ಚಿನ್ನುಗುಡಿ ಅಂತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪ್ಯಾಲೇಸ್ ಗುಟ್ಟಲ್ಲಿ. ಈ ಶಾಲೆಗೆ ಮಾನ್ಯ ಶಾಸಕರಾದ ಅಶ್ವಥ್ ನಾರಾಯಣ್ ಸರ್ ಅವರು ನಮ್ಮ ಬಡ ಮಕ್ಕಳಿಗೆ ತುಂಬ ಅನುಕೂಲಕರವಾದ ಕಲಿಕೆಯಲ್ಲಿ ಮುಂದುವರಿಯುವಂತೆ FLN ಬುಕ್ಕುಗಳನ್ನಾಗಲಿ, ಮತ್ತು ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಬೆಂಚಸ್ಸು, ಆಮೇಲೆ ಇದು ಲ್ಯಾಪ್ಟಾಪು, ಸ್ಮಾರ್ಟ್ TV ಪ್ರತಿಯೊಂದನ್ನು ನಮ್ಮ ಶಾಲೆಗೆ ಅವರು ನೀಡಿದ್ದಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ವೈಫೈಯನ್ನು ಕೂಡ ಹಾಕಿಸ್ಕೊಟ್ಟಿದ್ದಾರೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಮಕ್ಕಳು ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರಿತಾ ಇದ್ದಾರೆ. ಅಂದರೆ ಇವಾಗ ನಾವು ಲ್ಯಾಪ್ಟಾಪ್ ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ, ಆಮೇಲೆ ಇವಾಗ ಈ ಸ್ಮಾರ್ಟ್ TV ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಕಲಿಕೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸರ್ರು ಕೂಡ ಆ ಮಕ್ಕಳಿಗೆ ಎಲ್ಲ ಪುಸ್ತಕಗಳನ್ನು ಒದಗಿಸಿಕೊಡೋದ್ರಿಂದ ಬೇಸಿಕ್ಕು ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅಂತ ನಮ್ಮ ಮಕ್ಕಳು. ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಂದರೆ ಇವ್ರು ಹೇಳ್ತಿರೋದೇನಂತಂದರೆ ಎಲ್ಲ ವ್ಯವಸ್ಥೆಗಳನ್ನು ಕ್ಷೇತ್ರದ ಶಾಸಕರು ಮಾಡಿಕೊಟ್ಟಿದ್ದಾರೆ. ಅನುಕೂಲಕರ ವಾತಾವರಣ ಇದೆ. ನಾವು ಮಕ್ಕಳಿಗೆ ಅದು ಸದ್ಬಳಕೆ ಆಗೋ ನಿಟ್ಟಲ್ಲಿ ನಾವು ಕಾರ್ಯ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಅವ್ರ ಭಾವನೆಯ ಮತ್ತು ಮಾತುಗಳಾಗಿತ್ತು. ಈ ಮಾದರಿ ಶಾಲೆಯನ್ನು ನೋಡ್ಕೋತಾ ಬಂದ್ವಿ. ಮಕ್ಕಳು, ಶಿಕ್ಷಕರು ಆದಿಯಾಗಿ ಎಲ್ಲರೂ ಒಂದು ಸಂತುಷ್ಟಿಯಲ್ಲಿದ್ದಾರೆ. ಅಂದರೆ ಶಾಲೆ ನಮಗೆ ಎಲ್ಲವನ್ನೂ ಮಾಡಿಕೊಟ್ಟಿದೆ, ಶಾಲೆಯ ಜೊತೆಗೆ ಕ್ಷೇತ್ರದ ಶಾಸಕರು ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಇವ್ರ ಬಾಯಲ್ಲೆಲ್ಲ ಬರ್ತಾ ಇತ್ತು. ದೊಡ್ಡ ದೊಡ್ಡ ಕನಸೋತಿದ್ದಾರೆ. ಈ ಶಾಲೆ ಇನ್ನೊಂದು ಮಟ್ಟಕ್ಕೆ ಏರಲಿ, ಮುಂದಿನ ಶಾಲೆ ಕಡೆ ನಮ್ಮ ಗಮನ ಹೋಗುತ್ತೆ. ಬನ್ನಿ, ಮುಂದಿನ ಶಾಲೆ ಬೇಕು. ಬಂಧುಗಳೇ, ನಾವು ಈಗ ಸದ್ಯಕ್ಕೆ ಕೋದಂಡರಾಮಪುರಂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿದ್ದೀವಿ. ಈ ಶಾಲೆಯ ವಿಶೇಷತೆ ಏನು, ಈ ಶಾಲೆ ಯಾಕೆ ಮಾದರಿ ಅನಿಸ್ಕೊಂಡಿದೆ ಅನ್ನೋದನ್ನು ನೋಡೋಣ. ಏನಾಗಬೇಕಂತಿದ್ರಿ ನೀವು? ಡಾಕ್ಟರ್. ಡಾಕ್ಟ್ರಾ? ಯಾಕೆ ಡಾಕ್ಟರ್ ಆಗಬೇಕು?
ಅದು ಎಲ್ಲರಿಗೂ ಫ್ರೀಯಿಂದ ನೋಡೋಕ್ಕೆ ಚೆಕಪ್ ಮಾಡೋಕ್ಕೆ. ಫ್ರೀ ಕೊಡೋದಾ? ನಿಮಗೇನು ಕೊಡ್ತಾರೆ? ಏನಿಲ್ಲ. ಹೌದಾ? ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಬಿಡೋದಾ? ಓಕೆ. ನಾನು 10th ಕ್ಲಾಸಲ್ಲಿ ಓದ್ತಾ ಇರೋದು. ಮಲ್ಲೇಶ್ವರಂ ಸಭೆಯ ಮಾಜಿ ಉಪಮುಖ್ಯಮಂತ್ರಿ ಆದಂತಹ ಅಶ್ವಥ್ ನಾರಾಯಣ್ ಸರ್ ಅವರು ನಮಗೆ ನಮ್ಮ ಸ್ಕೂಲ್ಗೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಕೂಲ್ಗೆ ಕಂಪ್ಯೂಟರ್ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ಸ್ಮಾರ್ಟ್ ಕ್ಲಾಸ್ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ನಡೆಯೋ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬಂದು ಮಕ್ಕಳೊಂದಿಗೆ ಮಕ್ಕಳಾಗಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಶ್ರೀಯುತ CN ಅಶ್ವಥ್ ನಾರಾಯಣ ಸರ್ MLA ಸರ್ ಅವರು ನಮಗಾಗಿ ತುಂಬ ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪ್ಯೂಟರ್ ಸ್ಕಿಲ್ಸನ್ನು ತಿಳ್ಕೊಳ್ಳಿ ಅಂತ ಕಂಪ್ಯೂಟರ್ಗಳನ್ನು ಸಹ ಕೊಟ್ಟಿದ್ದಾರೆ. ಹೆಚ್ಚುವರಿ ವಿಷಯಗಳನ್ನು ತಿಳಿಲಿ ಅಂತ ಸ್ಮಾರ್ಟ್ ಕ್ಲಾಸನ್ನು ಸಹ ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗವಾಗ್ತಿದೆ. ಅವರ ಕಡೆಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯೂಷನ್ ಹೇಳ್ಕೊಡೋದಕ್ಕಾಗಿ ಶಿಕ್ಷಕರನ್ನು ಸಹ ಕಳಿಸ್ಕೊಡ್ತಿದ್ದಾರೆ. ಅವರು ನಮಗೆ ತುಂಬ ಸುಲಭವಾಗಿ ಹೇಳ್ಕೊಡ್ತಿದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗವಾಗ್ತಿದೆ. ಶ್ರೀಯುತ CN ಅಶ್ವಥ್ ನಾರಾಯಣ್ ಸರ್ ಅವರು ಮಾಜಿ ಉಪಮುಖ್ಯಮಂತ್ರಿ MLA ಸರ್. ಇವರು ನಮ್ಮ ಶಾಲೆಗೆ ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಗೆ ತಂತ್ರಜ್ಞಾನವನ್ನು ಸೌಲಭ್ಯವನ್ನು ಕೊಟ್ಟಿದ್ದಾರೆ ಹಾಗೂ ಸ್ಮಾರ್ಟ್ ಕ್ಲಾಸ್ ಒಂದು ಸೌಲಭ್ಯವನ್ನು ನೀಡಿದ್ದಾರೆ. ನಮ್ಮ ಶಾಲೆ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಡಿಮೆ ಇಲ್ಲ. ನಮ್ಮ ಶಾಲೆಯಲ್ಲಿ ಹೆಚ್ಚು ಫೆಸಿಲಿಟೀಸ್ ಇದೆ. ನಮ್ಮ ವಾತಾವರಣವೂ ಸಹ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿದ್ದೇನೆ. CN ಅಶ್ವಥ್ ನಾರಾಯಣ ನಮ್ಮ ಶಾಲೆಗೆ ತುಂಬ ಸಹಾಯ ಮಾಡಿದ್ದಾರೆ. ಸೈನ್ಸ್ ನಾಲೆಜ್ ಹೆಚ್ಚಾಗಲು ನಮಗೆ ಸೈನ್ಸ್ ಮೆಟೀರಿಯಲ್ಸ್ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಶಿಕ್ಷಣ ಫೌಂಡೇಶನಿಂದ ಕಂಪ್ಯೂಟರ್ದು ನಾಲೆಜ್ ಜಾಸ್ತಿ ಆಗಲಿ ಅಂತ ಹೇಳ್ಕೊಂಡು ಕೊಡೋಕ್ಕೆ ಕಂಪ್ಯೂಟರ್ ಕಳಿಸಿದ್ದಾರೆ. ನಮ್ಮ ಶಾಲೆಯ ಬೆಳವಣಿಗೆಗಾಗಿ ಸದಾ ಸಹಾಯ ಹಸ್ತವನ್ನು ನೀಡುತ್ತಿರುವ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಹಾಲಿ ಶಾಸಕರಾದಂತಹ CN ಅಶ್ವಥ್ ನಾರಾಯಣ್ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅಂದರೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ನಮಗೆ ತುಂಬ ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಶಾಲೆಗೆ ಇನ್ನೂ ಕೂಡ ಸಹಾಯ ಹಸ್ತವನ್ನು ನೀಡಲಿ ಅಂತ ನಮ್ಮ ಶಾಲೆಯ ಪರವಾಗಿ ನಾನು ಆಶಿಸ್ತಾ ಇದ್ದೀನಿ. ನಾವು ಈ ಕೋದಂಡರಾಮಪುರಂನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ನೋಡ್ತಾ ಬಂದ್ವಿ. ಅಲ್ಲಿಯ ಮುಖ್ಯ ಶಿಕ್ಷಕರು ಸಲೀಂ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈ ಶಾಲೆ ಬಗ್ಗೆ, ಈ ವಿಶೇಷತೆ ಬಗ್ಗೆ, ಯಾವಾಗ ಶುರುವಾಗಿದ್ದು ಈ ಶಾಲೆಯಲ್ಲಿ ಏನು ಸ್ಟ್ರೆಂತ್ ಇದೆ? ಸರ್, ಈ ಶಾಲೆ ಸುಮಾರು 1970 ಓಪನ್ ಆಗಿದೆ. ಸುಮಾರು 80 ಇಯರ್ಸ್ ಶಾಲೆ, ಹಳೆಯದು ಶಾಲೆ. ಸುಮಾರು ವರ್ಷದಿಂದ ಈ ಶಾಲೆ ನಡ್ಕೊಂಡು ಬರ್ತಾ ಇದೆ. ಮುಂಚೆ ಬರೀ ಗರ್ಲ್ಸ್ ಸ್ಕೂಲ್ ಅಂತ ಇತ್ತು, ಆಮೇಲೆ ಬಾಯ್ಸ್ ಸ್ಕೂಲ್ ಅಂತ ಎರಡನ್ನೂ ಜಾಯ್ನ್ ಆಯಿತು. ಅದು ಆದಮೇಲೆ ಇಲ್ಲಿ ಸುಮಾರು ಎಷ್ಟೋ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಎಷ್ಟೋ ಜನ ಮಿನಿಸ್ಟರ್ ಆಗಿದ್ದಾರೆ, ಎಷ್ಟೋ ಮಕ್ಕಳು IAS ಆಫೀಸರ್ ಆಗಿದ್ದಾರೆ. ಅದರಿಂದ ಈ ಶಾಲೆಗೆ ತುಂಬ ಮಹತ್ವ ಇದೆ. ಹಳೆ ಮಕ್ಕಳು ಸ್ಟೂಡೆಂಟ್ಸ್ ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಾರೆ, ಸರ್ ನಾವು ಇದೇ ಶಾಲೆಯಲ್ಲಿ ಓದಿದ್ದೀವಿ, ನಾವು ಆಫೀಸರ್ ಆಗಿದ್ದೀವಿ. ಕೆಲವು MLA ಕೂಡ ಈ ಶಾಲೆಯಿಂದ ಆಗಿದ್ದಾರೆ. ಅದರಿಂದ ನಮಗೆ ಶಾಲೆ ಬಗ್ಗೆ ಹೆಮ್ಮೆ ಇದೆ ಸರ್. Ashwin Narayana sir. Why? Because they are giving many facilities for us. They are been given TV, 10 laptops, and we are using solar power for the electricity. They are been given that. ಖುಷಿ ಆಗುತ್ತಾ? Yes sir, we are very happy from that. ಏನಾಗಬೇಕು ಅಂತ ಇದ್ದೀರಿ? Sir, in future I want to become a businessman. FLN ಬುಕ್ಸ್ ಕೊಟ್ಟಿದ್ದಕ್ಕಿಂತ ಅದರಲ್ಲಿ ಇಂಗ್ಲೀಷ್ ಗ್ರಾಮರು, ಆಮೇಲೆ ಕನ್ನಡದಲ್ಲಿ ಗ್ರಾಮರು, ಆಮೇಲೆ ಕಥೆಗಳು, ಆಮೇಲೆ ವಚನಗಳು, ಆಮೇಲೆ ಮ್ಯಾಥ್ಸಲ್ಲಿ ಲೆಕ್ಕಗಳು, ಅದನ್ನೆಲ್ಲ ಕಲ್ತ್ಕೊಳಕ್ಕೆ ಟೆಕ್ಸ್ಟ್ ಬುಕ್ಕಿಂದ ತುಂಬ ಈಸಿ ಆಯಿತು. ಶಿಕ್ಷಣ ಫೌಂಡೇಶನ್ದ ಮತ್ತು ಅಶ್ವಥ್ ನಾರಾಯಣ್ ಸರಿಂದ ತುಂಬ ಹೆಲ್ಪ್ ಆಯಿತು. ದೊಡ್ಡ ದೊಡ್ಡ ಕನಸು ಹೊತ್ಕೊಳ್ಳಿ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡ್ರು, ಯಾರೋ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಯಾರೋ IPS ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಯಾರೋ IAS ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ? ಸೊ ಅದಕ್ಕೆ ಪೂರಕವಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಉಚಿತವಾಗಿ ಎಲ್ಲವೂ ಸಿಗ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲ ಮಾಡಬೇಕಾಗಿರೋ ಕೆಲಸ ಏನು? ಚೆನ್ನಾಗಿ ಓದ್ಕೊಂಡು ದೊಡ್ಡ ಮಟ್ಟಕ್ಕೆ ಏರಬೇಕು. ಒಳ್ಳೆಯದಾಗಲಿ ನಿಮಗೆ. ಹಾಂ,
ಏನಾಗಬೇಕಂತ ಇದ್ದೀರಿ ನೀವು? ಡಾಕ್ಟರ್. ಹಾಂ, ಡಾಕ್ಟರ್. ಡಾಕ್ಟ್ರಾ? ಯಾಕೆ ಡಾಕ್ಟರ್ ಆಗಬೇಕು? ಯಾಕೆ ಡಾಕ್ಟರ್ ಆಗಬೇಕು? ಟ್ರೀಟ್ಮೆಂಟ್ ಕೊಡೋದಾ? ಉಚಿತ ಇಂಜೆಕ್ಷನ್ ಕೊಡ್ತೀನಿ ಅಂದರೆ ಯಾರೋ ಬರ್ತಾರೆ ನಿಮ್ಮ ಹತ್ರಕ್ಕೆ? ಉಚಿತವಾಗಿ ಅಕ್ಕಿ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ ಅಂದರೆ ಬರ್ತಾರೆ, ಹೌದಲ್ವಾ? ಡಾಕ್ಟರ್ ಆಗ್ತೀನಿ. ವೆರಿ ಗುಡ್. ಒಳ್ಳೆ ಕನಸು ಹೊತ್ಕೊಂಡಿದ್ದಾರೆ, ಏನೋ ಒಂದು ಆಗ್ತಾರೆ ಅನಿಸುತ್ತೆ ಅವರು. ನೇಪಾಳದ ಪ್ರಜೆಯವರು, ನೇಪಾಳದಿಂದ ಇಲ್ಲಿಗೆ ಇವರ ತಂದೆ ತಾಯಿ ಬಂದಿರ್ತಾರೆ. ಆ ಮಕ್ಕಳಿಗೆ ಏನಾದರೂ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂದರೆ ಅದು ಸರ್ಕಾರಿ ಶಾಲೆಗೆ ಆಗಿರಬೇಕು. ಅದು ಈ ಮಟ್ಟದಲ್ಲಿ ಶಿಕ್ಷಣವನ್ನು ಉಚಿತವಾಗಿ ಹೊರ ರಾಜ್ಯದ ಮಕ್ಕಳು ಬಂದು ಇಲ್ಲಿ ಕನ್ನಡ ಕಲಿತು ಇಲ್ಲಿಯ ಶಾಲಾ ಸೌಲಭ್ಯವನ್ನು ಪಡೆದು, ಅಂದರೆ ಇಲ್ಲಿಯ ಮಾದರಿ ಶಾಲೆಯಲ್ಲಿ ಓದುವಂಥದ್ದು ಈ ಮಕ್ಕಳ ಭಾಗ್ಯ ಕೂಡ ಹೌದು. ಆಮೇಲೆ ಈ ಮಕ್ಕಳಿಗೆ ಕನ್ನಡ ಕಲಿಸಿ ಇಲ್ಲಿಯ ರಾಜ್ಯದ ಮೇಲೆ ಒಂದು ಅಭಿಮಾನ ಹುಟ್ಟುವಂಥದ್ದು. ಯಾವುದೇ ಕಾರಣಕ್ಕೂ ಇವರಿಗೆ ಕೆಟ್ಟ ಭಾವನೆ ಬರೋದೇ ಇಲ್ಲ, ಯಾಕಂದರೆ ರಾಜ್ಯ ಎಲ್ಲವೂ ಕೊಡ್ತಾ ಇದೆ ಈ ಮಕ್ಕಳಿಗೆ. ಈ ಮಲ್ಲೇಶ್ವರಂ ಕ್ಷೇತ್ರದ ಈ ಕಲ್ಲು ಬಿಲ್ಡಿಂಗು ಶಾಲೆಯ ವಿಶೇಷತೆಗಳನ್ನು ಕಣ್ತೆರೆದು ನೋಡಬೇಕು. ಆ ಮಟ್ಟದ ಎಲ್ಲ ಸಾಧನೆಗಳನ್ನು ಹೊತ್ತು ಕೂತಿರುವಂಥ ಶಾಲೆ 1923ರಿಂದ ಅಂದರೆ 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಶಾಲೆ. ಅದೇ ನಿಟ್ಟಲ್ಲಿ ಇವತ್ತಿಗೂ ತನ್ನ ಸಾಧನೆಯನ್ನು ಮೆರಿತಾ ಇರುವಂಥ ಶಾಲೆ ಇದು. ಬೇರೆ ಶಾಲೆಗಳಿಗೆ ಇದೊಂಥರ ಮಾದರಿ ಶಾಲೆ. ಏನಿದು? ಇದೊಂದು ಫೈರ್ ರೆಸಿಸ್ಟೇಷನ್ ರೋಬೋಟ್. ಇದು ನಾವೇ ಬಿಲ್ಡ್ ಮಾಡಿರೋದು, ಸರ್ಕ್ಯೂಟ್ಸ್ ಎಲ್ಲ ನಾವೇ ಮಾಡಿರೋದು. ಅದರಲ್ಲಿ ಇದೇನಂದರೆ, ಇದರಿಂದ ಏನು ಯೂಸ್ ಅಂದರೆ, ನಾವು ಎಲ್ಲಾದರೂ ಬೆಂಕಿ ಬಿದ್ದಿದ್ರೆ ಅಲ್ಲಿ ಬೆಂಕಿನ ಆರ್ಸೋಕ್ಕೆ ಇದೇ ಹೋಗುತ್ತೆ. ಅಂದರೆ ಇಲ್ಲಿ ನೋಡಿ, ಈಗ ಏನಂದರೆ ನಾವು ಬೇರೆ ಕಡೆ ಹೋಗಿರ್ತೀವಿ, ಮನೆಯಲ್ಲಿ ಇದಿತ್ತು, ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದರೆ ತಾನೇ ಆರಿಸುತ್ತೆ ಅದು. ಆ ಥರ ಇದು ಕೋಡಿಂಗ್ ಆಗಬೇಕು. ಅವಾಗ ನೀರು ಬೆಂಕಿ ಆ ಕಡೆ ಇರ್ತದೆ, ಆ ಕಡೆ ಅದು ಹೋಗಿ ನೀರು ತಾನೇ ಆಫ್ ಮಾಡುತ್ತೆ. ಬೆಂಕಿ ಸೊ ಇವಾಗ ಬೆಂಕಿ ದೊಡ್ಡದಾದ್ರೆ ಅದ್ರೊಳಗೆ ಮನುಷ್ಯರಿಗೆ ಹೋಗೋಕ್ಕಾಗಲ್ಲ, ಬಟ್ ರೋಬೋಟ್ ಹೋಗ್ಬೋದು ಅದ್ರಲ್ಲಿ. ಯಾವ ಸೈಡ್ ಇರುತ್ತೆ ಆ ಸೈಡ್ ಹೋಗಿ ಅನಿಸುತ್ತೆ. ಓಕೆ, ಇನ್ನೊಂದು ಸರಿ ತೋರಿಸಿಪ್ಪ. ಹಾಂ ಹಾಂ, ಎಂಥ ಅದ್ಭುತಕ್ಕೆ ಸಾಕ್ಷಿ ಆಗ್ತೀವಿ. ಈ ಪ್ರಾಥಮಿಕ ಹಂತ, ಪ್ರೌಢಶಾಲೆ ಹಂತದಲ್ಲಿ ನಾವು ಮಕ್ಕಳಿಗಿರೋ ಕಾಳಜಿ ಮತ್ತು ಅದರ ಹಿಂದಿನ ಶಕ್ತಿಯಾಗಿ ನಿಂತಿರುವಂಥ ಶಿಕ್ಷಕರು, ಈ ಪ್ರಯೋಗಶಾಲೆ ಸಂಬಂಧಪಟ್ಟಂಗೆ ಶಿಕ್ಷಕರು, ಆಮೇಲೆ ಈ ಶಾಲೆಯ ಹಿಂದಿರುವಂತಹ ಕ್ಷೇತ್ರದ ಶಾಸಕರು, ಈ ಎಲ್ಲ ನೋಡಿ, ಇವೆಲ್ಲ ಅನುಕೂಲಕರ ವಾತಾವರಣ ಇರೋದ್ರಿಂದ ಮಕ್ಕಳಿಗೆ ತಮ್ಮ ಆಸಕ್ತಿಯನ್ನು ಹೇಳಿಕೊಂಡಾಗ ಅದನ್ನು ಮಾಡೋದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದೇನಿದೆ ಈ ಶಾಲೆ. ನೋಡಿ, ಅದು ಬೆಂಕಿ ಕಾಣಿಸ್ತಾ ಇದ್ದಂಗೆ ಅದು ನೀರು ಚೆಲ್ಲುತ್ತೆ. ಸೊ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಕ್ಕಳು ಮಾಡೋದ್ರಿಂದ ನೋಡಿ, ಅದು ಎಷ್ಟು ನಿಮ್ಗೆ ಹೆಂಗೆ ಕಾಣಿಸೋ ನೋಡಿ ನೀರು. It is selected to represent India on international stage called First Global Challenge 2025 at Panama. ಮಲ್ಲೇಶ್ವರಂ ಕ್ಷೇತ್ರದ ಈ ಶಾಲೆ ಮಕ್ಕಳು 5 ಜನ ಏನೋ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಂತೆ. ತುಂಬ ಹೆಮ್ಮೆ ಆಗುತ್ತೆ. ದೇಶವನ್ನು ಪ್ರತಿನಿಧಿಸುವ ಶಾಲೆ ನಮ್ಮ ಮಾದರಿ ಮಲ್ಲೇಶ್ವರಂ ಶಾಲೆ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಅಂದರೆ ನಾವು ನೋಡ್ತಾ ಇದ್ವಿ. ಅವರ ಕೈಚಳಕವನ್ನು, ಅವರಿಗೆ ಈ ಮಾಡಿರುವಂಥದ್ದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಕಣ್ಣಲ್ಲೂ ಭರವಸೆಯ ಬೆಳಕಿದೆ. ಹಾಗಾಗಿ ಈ ಶಾಲೆ ಅದಕ್ಕೆ ಬಿತ್ತಿ ಬೆಳೆಸ್ತಾ ಇದೆ. ಪೂರಕವಾದ ನಿಟ್ಟಲ್ಲಿ ಈ ಶಾಲೆಯ ಪ್ರೋತ್ಸಾಹನೂ ಕೂಡ ಇದೆ. ಕ್ಷೇತ್ರದ ಶಾಸಕರು ಕೂಡ ಆ ನಿಟ್ಟಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಭವಿಷ್ಯ ಉಜ್ವಲ ಆಗಿರುತ್ತೆ. ಆಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.
ಯಾವುದನ್ನೇ ಮಾಡಬೇಕಾದ್ರೂ ಆಸಕ್ತಿ ಮುಖ್ಯ ಅಂತ ಹೇಳ್ತಾರೆ. ಈ ಮಕ್ಕಳು ಇವತ್ತು ನಿಮ್ಮ ಜೊತೆ ಏನೆಲ್ಲ ಮಾತಾಡಿದ್ರು, ಅವರೆಲ್ಲ 4:15 ಬಂದರೆ ನಾವು 8:15 ಬಾಗಿಲು ಹಾಕಬೇಕಾದ್ರೆ ಮನೆಗೆ ಹೋಗ್ರು ಅಂತ ಕಳಿಸ್ಬೇಕು ಅಂಥ ಪರಿಸ್ಥಿತಿ ಇದೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಹೇಳಬೇಕು, ಹೋದ ವರ್ಷ ನಮ್ಮಲ್ಲಿ ರೋಬೋಟಿಕ್ಸಲ್ಲಿ ಕಲ್ತಿರೋ ಅಂಥ ಮಕ್ಕಳು ನಮ್ಮ ದೇಶನ ಪ್ರತಿನಿಧಿಸಿದ್ರು. ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ನಾವು ಶ್ರಮವಹಿಸಿ ಮಕ್ಕಳ ರಿಸಲ್ಟ್ಗೋಸ್ಕರ ತುಂಬ ಕಷ್ಟಪಟ್ಟು ಆ ಮಕ್ಕಳನ್ನು ಹುರಿದುಂಬಿಸಿ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಮಟ್ಟದ ಬೆಳವಣಿಗೆ, ಈ ದೊಡ್ಡ ಮಟ್ಟದ ಕನಸು, ಒಂದು ಸ್ಯಾಟಲೈಟ್ ಲಾಂಚ್ ಆಗೋ ಮಟ್ಟಕ್ಕೆ, ಇಲ್ಲಿಂದ ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ ಅನ್ನೋವಂಥ ಕನಸುಗಳನ್ನ ಹೊತ್ತಿರುವಂಥದ್ದು, ಅದಕ್ಕೆ ಪರ್ಮಿಷನ್ಗೆ ವೆಯ್ಟ್ ಮಾಡ್ತಾ ಇರುವಂಥದ್ದು, ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು 4-5 ಮಕ್ಕಳು ಹೋಗಿ ಪ್ರತಿನಿಧಿಸಿ ಬಂದಿರುವಂಥದ್ದು, ಶಾಲೆ ಹೆಗಳಿಕೆ ನೋಡಿ, 100 ವರ್ಷ ಚಿಲ್ಲರೆ ಇತಿಹಾಸ ಹೊಂದಿರುವಂಥ ಶಾಲೆಯನ್ನು ಇಲ್ಲಿವರೆಗೂ ಸುಸಜ್ಜಿತ ವ್ಯವಸ್ಥೆಯಡಿ ತಂದು ಏನೇನು ಅನುಕೂಲಗಳು ಬೇಕು ಎಲ್ಲವನ್ನೂ ಮಾಡಿಸ್ಕೊಳ್ತಾ ಕ್ಷೇತ್ರದ ಶಾಸಕರು ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಈ ಒಂದು ಶಾಲೆಯನ್ನು, ಅಂದರೆ ತಮ್ಮದೇ ಕ್ಷೇತ್ರದ ಶಾಲೆ ಆಗಿರೋದ್ರಿಂದ ಹೆಚ್ಚು ಮುತುವರ್ಜಿ ವಹಿಸಿ ಈ ಶಾಲೆಯ ಮಕ್ಕಳ ಶಕ್ತಿಯನ್ನು ಅರಿತು ಅವ್ರಿಗೆ ಏನೇನು ಬೇಕು ಪೂರಕ ವ್ಯವಸ್ಥೆಯನ್ನು ಅನುಕೂಲವಾಗುವ ನಿಟ್ಟಲ್ಲಿ ಏನೇನು ಬೇಕು ಎಲ್ಲವನ್ನೂ ಮಾಡಿಕೊಡ್ತಾ ಆ ಶಾಲೆಯ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಈ ಮಟ್ಟದಲ್ಲಿ ಇಂಥ ಶಾಲೆಗಳಿಗೆ ಬಂದಾಗ ನಮ್ಮ ಕಾರ್ಯಕ್ರಮಗಳು ಕೂಡ ಸಾರ್ಥಕತೆ ದಾರಿಯಲ್ಲಿದ್ದಾವೆ ಅಂತ ಅನಿಸುತ್ತೆ. ಇಂಥ ಶಾಲೆಗಳ ಸಂಖ್ಯೆ ಹೆಚ್ಚಾಗಲಿ, ಈ ಕ್ಷೇತ್ರದ ಶಾಸಕರ ಮನೋಬಲ ಏನಿದೆ, ಇಚ್ಛಾಶಕ್ತಿ ಏನಿದೆ, ಬೇರೆ ಬೇರೆ ಕ್ಷೇತ್ರದ ಶಾಸಕರಿಗೂ ಆ ಮನೋಭಾವನೆ ಬರಲಿ, ಅವರ ಇಚ್ಛಾಶಕ್ತಿಗಳು ಹೆಚ್ಚಾಗಲಿ, ಇಂಥ ಮಾದರಿ ಶಾಲೆಗಳು ಮತ್ತೊಂದಷ್ಟು ತಲೆ ಎತ್ತಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ಇಂಥ ಶಾಲೆಗಳು ಹೆಚ್ಚಾಗಲಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ನಾವು ಹೀಗಿರಬೇಕು ಸರ್ಕಾರಿ ಶಾಲೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಮಾದರಿ ಶಾಲೆಗಳನ್ನು, ಮಾದರಿ ಸರ್ಕಾರಿ ಶಾಲೆಗಳನ್ನು ತೋರಿಸ್ತಾ ರಾಜ್ಯದ ಉದ್ದಗಲಕ್ಕೂ ಇರುವಂಥ ಸರ್ಕಾರಿ ಶಾಲೆಗಳ ದುರವಸ್ಥೆ ಇವೆಲ್ಲ ನೋಡಿ ಒಂದಷ್ಟು ಈ ಥರ ಮಾದರಿ ಶಾಲೆಗಳನ್ನು ನೋಡಾದ್ಮೇಲಾದರೂ ಒಂದಷ್ಟು ಜನ ಎಚ್ಚೆತ್ಕೊಂಡು ಒಂದಷ್ಟು ಮಾದರಿ ಶಾಲೆಗಳು ತಲೆ ಎತ್ತುತ್ತಾವೇನೋ ಅನ್ನುವಂಥ ನಿಟ್ಟಲ್ಲಿ ನಾವು ಶುರು ಮಾಡಿದ್ದು ಹೀಗಿರಬೇಕು ಸರ್ಕಾರಿ ಶಾಲೆ ಅನ್ನುವಂಥ ಕಾರ್ಯಕ್ರಮ. ಆ ನಿಟ್ಟಲ್ಲಿ ನಾವು ಹೊರಟಿದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲಿನ ಮಾದರಿ ಶಾಲೆಗಳನ್ನು ಹುಡುಕ್ತಾ. ನಿಜಕ್ಕೂ ಆ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಇದ್ದ ರೀತಿಗೆ ಒಂದಷ್ಟು ಮನ ತುಂಬಿ ಮಾತಾಡೋದ್ವಿ. ತುಂಬ ಖುಷಿ ಆಯಿತು ನಮಗೆ ಆ ಭಾಗದ ಶಾಲೆಗಳನ್ನು ನೋಡ್ತಾ. ಅಲ್ಲಿಯ ಆ ಏನು ಅಭಿವೃದ್ಧಿ ಕಾರ್ಯದ ಹರಿಕಾರರೇನಿದ್ದಾರೆ, ಆ ಕ್ಷೇತ್ರದ ಶಾಸಕರು ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಜಕ್ಕೂ ನಾವು ಒಂದೊಂದು ಸರಿ ಬೇರೆ ಬೇರೆ ಶಾಲೆಗಳಿಗೆ ಹೋದಾಗ ಸರ್ಕಾರಿ ಶಾಲೆಗಳು ಮೇಲೆ ಚಾವಣಿ ನೋಡಿದ್ರೆ ತಲೆ ಕೆಳಗಡೆ ಬಿದ್ದುಬಿಡುತ್ತೇನೋ ಅನ್ನೋಂಥದ್ದು, ಅಂಥ ಪರಿಸ್ಥಿತಿ ಇರುವಂಥ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಒಂದು ಖಾಸಗಿ ಟಚ್ಚನ್ನು ಕೊಟ್ಟು, ಅಂದರೆ ಉನ್ನತೀಕರಿಸಿದ ರೀತಿಯಲ್ಲಿ ಖಾಸಗಿ ಟಚ್ ಕೊಟ್ಟಿದ್ದೀರಿ. ಯಾವುದೇ ಪ್ರೈವೇಟ್ ಶಾಲೆಗೂ ನಮ್ಮ ಶಾಲೆಗಳು ಕಡಿಮೆ ಇರದಂತೆ ಇರಬೇಕು ಅನ್ನುವಂಥ ಕಾನ್ಸೆಪ್ಟು ಯಾವಾಗ ಬಂತು ಮತ್ತು ಹೇಗೆ ಅದನ್ನು ರೂಪುಗೊಳಿಸಿದ್ರಿ? ಭಾಳ ಮುಖ್ಯವಾಗಿ ಏನೊಂದು ನಾವು ರಾಜಕೀಯ ಜೀವನಕ್ಕೆ ಬರಬೇಕು ಅಂದರೆ ಒಂದಿಷ್ಟು ಕನಸು ಹೊತ್ಕೊಂಡು ಬರ್ತೀವಿ, ಒಂದಿಷ್ಟು ಪ್ರೇರೇಪಣೆ, ಜನಪರವಾಗಿ ಏನು ಕೆಲಸ ಮಾಡಬೇಕು, ಸುಧಾರಣೆಗಳನ್ನ ತರಬೇಕು ಅನ್ನೋಂಥ ಒಂದು ಸ್ಪಷ್ಟವಾದಂಥ ಉದ್ದೇಶ ಇಟ್ಕೊಂಡು ಬಂದಾಗ ಮೊದಲನೇ ಹೆಜ್ಜೆ ಪ್ರಾರಂಭ ಆಗೋದೇ ಎಲ್ಲ ಸಮಸ್ಯೆಗೂ ಪರಿಹಾರ ಇರೋವಂಥದ್ದು ಪರಿಪೂರ್ಣವಾಗಿರೋವಂಥ ಶಿಕ್ಷಣ ಕೊಡಬೇಕು. ಬರೀ ಶಿಕ್ಷಣ ಅಂದರೆ ಅಕ್ಷರಸ್ಥರು ಅನಕ್ಷರಸ್ಥರು ಅಂದರೆ ಏನೂ ಇಲ್ಲ. ಅದು ಇವತ್ತು ದೇಶ, ಸಮಾಜ ಮತ್ತು ಪ್ರಪಂಚ ಬಹಳ ಮುಂದೆ ಹೊರಟೋಗಿದೆ. ಹೌದು. ಈ ಆವಿಷ್ಕಾರಗಳು, ತಂತ್ರಜ್ಞಾನಗಳು, ಸವಾಲು, ಸಮಸ್ಯೆಗಳು ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಅವನು ಏನೇ ಅರ್ಥ ಮಾಡ್ಕೋಬೇಕು ಅಂದರೂ ಶಿಕ್ಷಣ ಗೊತ್ತಿರಬೇಕು. ಚೆನ್ನಾಗಿ ವಿದ್ಯಾಭ್ಯಾಸ, ಬೇಸಿಕ್ ಫೌಂಡೇಶನ್ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಕ್ಯಾಚಪ್ ಮಾಡ್ಬೋದು. ಸೊ ಹಾಗಾಗಿ ಈ ಫೌಂಡೇಶನ್ನ ಚೆನ್ನಾಗಿ ಕೊಡಬೇಕು. ಇನ್ನೂ ಬಹಳ ದೂರ ಇದ್ದೀವಿ, ಇವತ್ತು ಆ ದಿಕ್ಕಿನಲ್ಲಿ ಹೆಜ್ಜೆಯನ್ನು ಇಡಬೇಕು. ಹಾಗಾಗಿ ನನಗೆ ಈ ಪ್ರಯತ್ನ ಸರ್ಕಾರಿ ಶಾಲೆಗಳನ್ನು ಉತ್ತಮಗೊಳಿಸಬೇಕು ಅನ್ನೋವಂಥ ಪ್ರಯತ್ನ ಒಂದು ಕಳೆದ 18 ವರ್ಷದಿಂದ, ಹೀಗೆ ನಾನು ಚುನಾಯಿತನಾಗಿ ಈಗ 18 ವರ್ಷ ಆಗ್ತಾ ಬರ್ತಿದೆ.
ಪ್ರಥಮವಾಗಿ ಆಯ್ಕೆಯಾದಂಥ ಮೊದಲನೇ ಬಾರಿಗೆ ಆಯ್ಕೆಯಾಗಿದ್ದ ತಕ್ಷಣವೇ ಒಂದು ಮತ್ತಿಕೆರೆ ಶಾಲೆಯಿಂದ ಪ್ರಾರಂಭ ಮಾಡ್ತೀನಿ. ಒಂದು ಮಾದರಿ ಹೇಗೆ ಕನ್ವರ್ಟ್ ಮಾಡ್ಬೋದು, ಜನ ಆಶ್ಚರ್ಯ ಪಡ್ತಾರೆ. ಈಗಿತ್ತು ಮತ್ತಿಕೆರೆ ಶಾಲೆ ಹೀಗೆ ಈ ರೀತಿ ಹಿಂಗೆ ನೋಡ್ತಾನೆ ಇಷ್ಟು ಸುಧಾರಣೆ ಅನ್ಕೊಂತು. ಒಂದು ಫಿಸಿಕಲ್ ಫೆಸಿಲಿಟಿ ಒಂದು ಭಾಗ ಆದರೆ ಟೀಚಿಂಗು ಬೇರೆ ಬೇರೆ ಅದಕ್ಕೆ ಬೇಕಾಗಿರೋ ಕಾಂಪ್ಲಿಮೆಂಟ್ ಮಾಡೋವಂಥದ್ದು, ಒಟ್ಟಾರೆ ನಮ್ಮ ಶಿಕ್ಷಕರು ಮಾಡೋವಂಥ ಪ್ರಯತ್ನಕ್ಕೆ, ಆ ಸಿಬ್ಬಂದಿಗಳು ಮಾಡೋ ಪ್ರಯತ್ನಕ್ಕೆ ನಾವು ಎಲ್ಲ ಸಹಕಾರವನ್ನು ಕೊಡಬೇಕು. ಒಟ್ಟು ಇಡೀ ಸಮಾಜ ನಮ್ಮ ಭವಿಷ್ಯ ಎಲ್ಲಿ ಕಾಣುತ್ತೆ? ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಮೂಲಕ ನಮ್ಮ ಭವಿಷ್ಯ ಸಮಾಜದ, ದೇಶದ, ಬಟ್ ಆ ಸಂಸ್ಥೆಗಳೇ ನಮ್ಗೆ ಆಧಾರವಾಗಿರುತ್ತೆ. ಹಾಗಾಗಿ ಯಾವುದೇ ಸಮಾಜದ ಅಥವಾ ಒಂದು ಬಡವಣೆಯ ಗುಣಮಟ್ಟ ಅಥವಾ ಅದರ ಶಕ್ತಿ ಏನು ಅಂತ ಎಲ್ಲರೂ ಯಾವುದೇ ಬಡವಣೆಗೆ ಹೋಗಿ ನೋಡಿದಾಗ ಅಲ್ಲಿರುವಂಥ ವಿದ್ಯಾಸಂಸ್ಥೆ ನೋಡಿದಾಗಲೇ ಆ ಸ್ಥಳದ ಆ ಜನರ ಭವಿಷ್ಯ ನಿರ್ಣಾಯಕವಾಗಿರೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು, ನಾನು ನನ್ನ ತಂದೆನೂ ಶಿಕ್ಷಕರಾಗಿದ್ದಂಥವ್ರು. ಹಾಗಾಗಿ ಸಮಾಜದ ಸಮಾನತೆ ಕೊಡಬೇಕು, ಸಮಾನ ಅವಕಾಶ ಕೊಡಬೇಕು. ನಾವು ಬಡವ್ರ ಮನೇಲಿ ಹುಟ್ಟಿದ್ವೋ, ಸ್ಥಿತಿವಂತರ ಮನೇಲಿ ಹುಟ್ಟಿದ್ವೋ, ಅದು ನಾವು ಯಾರು ಹೇಳಿ ಕೇಳಿ ಏನು ಅರ್ಜಿ ಹಾಕಿ ಕೊಟ್ಟಲ್ಲ. ಸೊ ಹಾಗಾಗಿ ನಾವು ಯಾರೇ ಬಡವನಾಗಿರಲಿ ಸ್ಥಿತಿವಂತರಾಗಿರಲಿ ಅವಕಾಶ ಕೊಡೋದು ಸರ್ಕಾರದ ಮತ್ತು ಸಮಾಜದ ಒಂದು ಜವಾಬ್ದಾರಿಯಾಗಿರುತ್ತೆ. ಸಾರ್ವಜನಿಕ ಜೀವನದಲ್ಲಿ ನೀವಿದ್ದಾಗ ನಿಮ್ಮದು ಜವಾಬ್ದಾರಿ ಖಂಡಿತ. ಹಾಗಾಗಿ ಇದಕ್ಕಲ್ಲಿ ನಾವು ಆದ್ಯತೆಯನ್ನು ಕೊಟ್ಟು ಈ ಕೆಲಸ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಆ ಪ್ರಯತ್ನದಲ್ಲೇ ಇದ್ದೀವಿ. ಇದೆಲ್ಲೂ ಒಂದು ಕಡೆ ಕೊನೆ ಅಂತ ಏನಿಲ್ಲ. ಗುಣಮಟ್ಟ ನಮಗೆ ಆ ಶಾಲೆಗೆ ಹೋದಾಗ ಕೆಲವೊಂದು ವಿಚಾರ ತುಂಬ ಗಮನ ಸೆಳೆದಿರುವಂಥದ್ದು. ಒಂದು ಸರ್ಕಾರಿ ಶಾಲೆಗೆ ಇವತ್ತು ಮಗು ಬರೋದಕ್ಕೆ ಕಳಿಸೋದಕ್ಕೆ ಸಾಲ ಸೂಲ ಮಾಡಿ ಆದ್ರೂ ಖಾಸಗಿ ಶಾಲೆಗೆ ಸೇರಿಸ್ಬಿಡೋಣ, ಯಾಕಪ್ಪ ಈ ಸರ್ಕಾರಿ ಶಾಲೆ ಸವಾಸ ಅನ್ನುವಂಥ ನಿಟ್ಟಲ್ಲಿ ಪೋಷಕರು ಇರಬೇಕಾದ್ರೆ, ನಿಮ್ಮ ಕ್ಷೇತ್ರದ ಶಾಲೆಯಲ್ಲಿ ಮಾಂಟೆಸರಿಗೆ ಮಾಡೆಲ್ ತಂದು ಆ ಮಕ್ಕಳನ್ನ ಅಂಗನವಾಡಿ ಮೂಲಕನೇ, ಅಂದರೆ ಶಿಕ್ಷಣಕ್ಕೆ ಏನು ಬುನಾದಿ ಅಂತೀವಿ, ಆ ಅಂಗನವಾಡಿಯಿಂದನೇ ಮಕ್ಕಳನ್ನು ಸೆಳೆದು ಅಲ್ಲಿಂದ 1ನೇ ತರಗತಿ ಹಾಗೆ ತಗೊಂಡು ಬರೋದು, ಏಕಾಏಕಿ ಇದು ಕರ್ಕೊಂಬರೋಕ್ಕಾಗಲ್ಲ ಅಂತ. ಆ ಮಾಂಟೆಸರಿ ಅಂಗನವಾಡಿ ಕೂಡ, ಅಂದರೆ ಬಾಲವಾಡಿನೂ ಕೂಡ ತುಂಬ ಚೆನ್ನಾಗಿ ಮೆಟೀರಿಯಲಿಸ್ಟಿಕ್ ಆಗಿ ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನನಗೆ ಭಾಳ ಖುಷಿ ಆಯ್ತು ಅದು. ಆ ಕಾನ್ಸೆಪ್ಟ್ ಎಲ್ಲಿ ಸರ್? ಅದು ಭಾಳ ಮುಖ್ಯವಾಗಿ ನಾವು ನೋಡಿದಾಗ, ವೈಜ್ಞಾನಿಕವಾಗಿಯೂ ನೋಡಿದಾಗ, ತಜ್ಞರು ಎಲ್ಲರ ಮಾತುಗಳನ್ನು ಕೇಳಿದಾಗ, ಮೆದುಳಿನ ಬೆಳವಣಿಗೆ 85% ಮೆದುಳಿನ ಬೆಳವಣಿಗೆ ಆಗುವಂಥದ್ದು 3ನೇ ವಯಸ್ಸಿನಿಂದ 6ನೇ ವಯಸ್ಸು. ಇದು ಬಹಳ ಪ್ರಮುಖವಾಗಿರೋ ಘಟ್ಟ. ಎಲ್ಲೊಂದು ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅದು ಬಿಟ್ಟೋಗಿತ್ತು. ಹೌದು. ಹಾಗಾಗಿ ಇದಕ್ಕೆ ನಾವು ಏನು ಒತ್ತು ಕೊಡಬೇಕು, ಸರಿ ಮಾಡಬೇಕು. ಅಂಗನವಾಡಿ ಒಂದು ಕಡೆ ಇದೆ, ಶಿಶುವಿಹಾರನೇ ಬೇರೆ ಕಡೆ ಇದೆ, ಶಾಲೆನೇ ಇನ್ನೊಂದು ಕಡೆ ಇದೆ. ಸೊ ಪ್ರೈವೇಟ್ ಸ್ಕೂಲಲ್ಲಿ ಹಂಗಿಲ್ಲ, ಪ್ರೈವೇಟ್ಸ್ನಲ್ಲಿ ಎಲ್ಲ ಒಟ್ಟಿಗೆನೇ ಇರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲೊಂದು ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳುಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಇದಕ್ಕೆ ಬೇಕಾಗಿರೋಂಥ ಎಲ್ಲ ತರಬೇತಿ, ಈಗಿರೋಂಥ ನಮ್ಮ ಅಂಗನವಾಡಿ ಶಿಕ್ಷಕರಿಗೇ ಬೇಕಾಗಿರೋಂಥ ಈ ನರ್ಸರಿ ಟ್ರೈನಿಂಗು, ಈ ಮಾಂಟೆಸರಿ ಟ್ರೈನಿಂಗ್ನೆಲ್ಲ ಕೊಡಿಸಿ ಇರೋವಂಥ ಸಿಬ್ಬಂದಿಗಳಿಗೆ ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಗುಣಮಟ್ಟ ಹೆಚ್ಚಿಸಲಿಕ್ಕೆ ಮಾಡ್ತಿದ್ದಂಥ ಪ್ರಯತ್ನ ಆಗಿತ್ತು. ಸೊ ಹೀಗೆ ಮುಂದುವರೆದು ಇದರ ಅವಶ್ಯಕತೆಯನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದು. ಮತ್ತು ತದನಂತರ ವ್ಯವಸ್ಥೆನಲ್ಲೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರ್ತಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅನ್ನುವಂಥ ಕಾನ್ಸೆಪ್ಟನ್ನ ತರ್ತಾರೆ. ಈ ತಂದು ಇದನ್ನು ಎಲ್ಲ ಶಾಲೆಗಳೆಲ್ಲ ಅಳವಡಿಸ್ಕೋಬೇಕು ಅನ್ನೋಂಥದ್ದನ್ನೆಲ್ಲ ತಿಳಿಸಿ ಮಾಡ್ತಾರೆ. ಹಾಗಾಗಿ ಆ ಪ್ರಕಾರವಾಗಿ ಇವತ್ತು ಕಾನೂನಲ್ಲೂ ಇದು ಮೂಲಭೂತವಾಗಿ ಆಗಿದೆ. ಇದಕ್ಕೆ ಬೇಕಾಗಿನ ಪ್ರಯತ್ನಗಳು ಜಾಸ್ತಿ ಬೇಕು. ಶಿಕ್ಷಕರು ಆ ಗುಣಮಟ್ಟ ಬಹಳ ಹೆಚ್ಚಾಗಬೇಕು. ಮತ್ತು ಯಾವುದೇ ಒಂದು ಮಗುನ ಭವಿಷ್ಯ ನಿರ್ಣಯ ಆಗಲಿಕ್ಕೆ ಸಾಧ್ಯವಾಗೋದು ಈ ವಯಸ್ಸಲ್ಲಿ. ಹಾಗೆ ಬಿತ್ತು ಬೀಜನೇ ಹೇಗೆ ಆ ಒಂದು ಮಗು ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿಬಿಟ್ರೆ ಪೂರ್ತಿ ಅವನ ಭವಿಷ್ಯನೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ನ ಚೆನ್ನಾಗಿ ಮಾಡಬೇಕು. 15 ಭಾಷೆನೂ ಕಲೀಲಿಕ್ಕೆ ಶಕ್ತಿ ಇದೆ ಅಂತಾರೆ, ಅಪಾರ ಪ್ರತಿಭೆ ಇರುತ್ತೆ ಅಂತ. ಆ ಪ್ರತಿಭೆಯನ್ನು ನಾವು ಬೆಳೆಸುವಂಥದ್ದು ಆಗಬೇಕು. ಹಾಗಾಗಿ ಆ ದಾರಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡೋಣ ಅಂತಲೂ ತುಂಬ ಖುಷಿ ಆಯಿತು ಸರ್. ನಮ್ಗೆ ಆ ಮಾಂಟೆಸರಿಯಿಂದ ಮೆಟೀರಿಯಲ್ ಅಲ್ಲೆಲ್ಲ ಇಟ್ಟು ಎಕ್ವಿಪ್ಮೆಂಟು. ನಿಮ್ಮ ಶಾಲೆಯಲ್ಲಿ ಈ ವಿಜ್ಞಾನದ ಪ್ರಯೋಗಾಲಯ ನೋಡ್ತಾ ಹೋದ್ವಿ, ಅಲ್ಲೊಂದಷ್ಟು ಒಳ್ಳೊಳ್ಳೆ ಐಟಮ್ಸನ್ನ ಇದು ಮಾಡಿದ್ರು. ಆ ಬಿಲ್ಡಿಂಗ್ ಶಾಲೆ ಮಲ್ಲೇಶ್ವರಮಲ್ಲಂತೂ ಅಂತಾರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ನಮ್ಮ ದೇಶವನ್ನು ಪ್ರತಿನಿಧಿಸಿ ಈ ಶಾಲೆಯಿಂದ ಹೋಗಿದ್ರಂತೆ 5 ಮಕ್ಕಳು. ಆ ಧ್ವಜ ಹಿಡಿದು ಆ ಮಕ್ಕಳು ಹೋಗ್ತಿರ್ಬೇಕಾದ್ರೆ ಆ ಟೀಚರ್ಸ್ ಅದ್ರ ಬಗ್ಗೆ ಮಾತಾಡ್ತಿದ್ರು. ಅವ್ರ ಕಣ್ಣು ತುಂಬಿ ಬಂತು ನಿಜ ಹೇಳಬೇಕು ಅಂತಂದರೆ. ನಿಮ್ಮ ಕೆಲಸಗಳು ಎಲ್ಲಿ ಸಾರ್ಥಕತೆ ಕಾಣುತ್ತೆ ಅಂತಂದರೆ, ಅಂದರೆ ಅವರೆಲ್ಲ ಅದನ್ನು ಅನುಭವಿಸಿ ಅದನ್ನು ಸದ್ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋದಾಗಲೇನೆ ಅಂತ ಅನಿಸ್ತು ನನಗೆ. ನಿಮ್ಮ ಕೆಲಸ ಸಾರ್ಥಕ ಆಯಿತು ಅಂತ ಅನಿಸಿದ್ದು ನನಗಲ್ಲಿ ಆ ಬಿಲ್ಡಿಂಗ್ ಶಾಲೆಯಲ್ಲಿ.
ಇಡೀ ದೇಶವನ್ನು ನಮ್ಮ ಶಾಲಾ ಮಕ್ಕಳು ಪ್ರತಿನಿಧಿಸಿ ಬಂದರು ಸರ್ ಅಂತಂದರು ಅವರು. ಏನು ಸ್ಫೂರ್ತಿ ಏನು ಎಲ್ಲ ಕೇಳಿದ್ರೆ ನಮಗೆ ಕೈಗೆ ಏನೇನು ಬೇಕು ಪ್ರಯೋಗಾಲಯಕ್ಕೆ ನಾವು ಕೇಳಿದಾಗೆಲ್ಲ ಬಂದು ಅವರಾಗೆ ಕೇಳ್ತಾ ಇದ್ರು ಅನ್ನುವಂಥ ಮಾತೆಲ್ಲ ಹೇಳಿದ್ರು. ಭಾಳ ಖುಷಿಯಾಗುತ್ತೆ. ಇನ್ನೊಂದು ವಿಚಾರ ಏನಂತಂದರೆ ಸ್ಮಾರ್ಟ್ ಶಿಕ್ಷಣದ ವಿಚಾರದಲ್ಲಿ ಸ್ಮಾರ್ಟ್ ಟಿವಿಗಳನ್ನೆಲ್ಲ ಕೊಟ್ಟು ಸ್ಮಾರ್ಟ್ ಬೋರ್ಡ್ಸ್ ಸ್ಮಾರ್ಟ್ ಟಿವಿಸ್ ಎಲ್ಲ ಕೊಟ್ಟು ಇದು ಮಾಡ್ತಾ ಇದ್ರಿ. ಅಲ್ಲಿಗೆ ನಿಮ್ಮ ಕರ್ತವ್ಯ ಮುಗೀತು ಅಂತ ನೀವು ಬರ್ಬೋದಾಗಿತ್ತು. ಆದರೆ ಇನ್ನೊಂದು ಮಟ್ಟ ಏನು ಮಾಡಿದ್ರಿ ಅನ್ನೋದನ್ನ ನಾವು ಅಲ್ಲಿ ತಿಳ್ಕೊಂಡಿದ್ದು, ಆ ಸ್ಮಾರ್ಟ್ ಬೋರ್ಡು ಸ್ಮಾರ್ಟ್ ಟಿವಿಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ನಿರಂತರವಾಗಿ ವೈಫೈ ಕನೆಕ್ಟಿವಿಟಿ ಬೇಕು, ಅಂದರೆ ಇಂಟರ್ನೆಟ್ ಬೇಕು. ವೈಫೈ ಕನೆಕ್ಟಿವಿಟಿ ಅಲ್ಲಿ ಸಿಗುವಂತೆ ಮಾಡಿಬಿಟ್ರಿ. ಇದನ್ನೆಲ್ಲ ಬಳಸ್ತಾ ಇರಬೇಕಾದ್ರೆ ವಿದ್ಯುತ್ತನ್ನ ಈ ವಾರ್ಷಿಕವಾಗಿ ಒಂದು ಶಾಲೆಗೆ ನನಗೆ ಒಂದು ಅಂದಾಜು ಇರುವಂಥ ಪ್ರಕಾರ 13-14 ಸಾವಿರ ಅಷ್ಟೇ ಕೊಡುವಂಥದ್ದು ವಿದ್ಯುತ್. ಇದಕ್ಕೆ ಆ ಲೆಕ್ಕಕ್ಕೆ ಕೊಡ್ತಾರೆ. ಸೌರ ವಿದ್ಯುತ್ತನ್ನು ಬಳಸ್ತೀರಿ, ಅದನ್ನು ಕೂಡ ಹೆಚ್ಚುವರಿ ಮತ್ತು ವಿದ್ಯುತ್ ಇದಕ್ಕೆ ಕೊಡ್ತಾರೆ ಅಂತ ವಾಪಸ್ ಮತ್ತೆ ಕೊಟ್ಬಿಟ್ಟು ಅಲ್ಲಿಂದ ಒಂದು ಇದು ಮಾಡಿ ಮತ್ತೆ ಶಾಲಾ ಖರ್ಚಿಗೆ ಬಳಸ್ತಾರೆ ಅಂತ. ಅಂದರೆ ಅತ್ಯಾಧುನಿಕವಾಗಿ ಏನೇನನ್ನು ನಾವು ಶಾಲೆಗೆ ಮಾದರಿ ಶಾಲೆಯಾಗುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲರೂ ಬಳಸಿಟ್ಟಿದ್ದೀರಿ. ಈ ತಂತ್ರಜ್ಞಾನಗಳನ್ನು ಬಳಸೋದಕ್ಕೆ ಯಾವುದಾದ್ರೂ ಮಾದರಿಯಾಗಿ ತೊಗೊಂಡ್ರೆ ನೀವು ಯಾವುದಾದ್ರೂ ಶಾಲೆಗಳನ್ನು ಅಥವಾ ಯಾವುದಾದ್ರೂ ಹೊರ ರಾಜ್ಯದ ಏನಾದರೂ ತೊಗೊಂಡ್ರೆ? ಖಂಡಿತ. ಇವತ್ತು ನಾನು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ದೇಶದಲ್ಲಿ ಅಭಿವೃದ್ಧಿ ಹೊಂದಂಥ ರಾಷ್ಟ್ರಗಳು ಹೇಗೆ ಪ್ರಯತ್ನಗಳನ್ನು ಮಾಡಿದ್ದಾರೆ, ಅವ್ರ ಸಮಾಜಕ್ಕೆ ಶಕ್ತಿನ ತುಂಬಲಿಕ್ಕೆ ರಿಯಲ್ ಎಂಟೈಟಲ್ಮೆಂಟ್ಸು ಎಂಪವರ್ಮೆಂಟ್ ಹೆಂಗೆ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ. ಸೊ ಅದಕ್ಕಲ್ಲಿ ಬೇರೆ ನಮ್ಮ ದೇಶದ ವ್ಯಾಪ್ತಿಯಲ್ಲೂ ಬೇರೆ ಬೇರೆ ಭಾಗದಲ್ಲೂ ನೋಡುವಂಥದ್ದಾಗುತ್ತೆ. ಸೊ ಪ್ರಥಮವಾಗಿ ಆ ದಿಕ್ಕಲ್ಲಿ ಏನೆಲ್ಲ ಪ್ರಯತ್ನಗಳು ನಡೆದಿರೋ ನೀವು ಹೇಳ್ದಂಗೆ ಮಾಡೆಲ್ಸ್ಗಳು ನೋಡಿ, ಸೊ ಎಫೆಕ್ಟಿವ್ ಲರ್ನಿಂಗ್ ಕೊಡಬೇಕು. ಎಲ್ಲ ಒಂದು ಕಡೆ ಸೌಕರ್ಯ ಕೊರತೆ, ನಮ್ಮ ಸರ್ಕಾರಿ ಶಾಲೆ ಅಂದಾಗ ಎಲ್ಲ ಒಂದು ಕಡೆ ಸೌಕರ್ಯ ಕೊರತೆ ಇದೆ ಅನ್ನೋಂಥ ಮಾತು ಎಲ್ಲೂ ಬರಬಾರ್ದು ಅಂತ. ಇಡೀ ಸಮಾಜ ತಯಾರಿದೆ. ಏನು ಬೇಕಾದ್ರು ನಮ್ಮ ಸರ್ಕಾರಿ ಶಾಲೆಗೆ ಏನು ಬೇಕಾದ್ರೂ ಮಾಡೋಕ್ಕೆ ಇಡೀ ಸಮಾಜ ತಯಾರಿದೆ. ಸೊ ಆ ಸಮಾಜನೂ ತಯಾರಿದೆ, ಸಮಾಜನೂ ಶಕ್ತಿ ತುಂಬಬೇಕು ಅಂತಿದ್ದಾರೆ. ಸೊ ಆ ರೀತಿ ವಾತಾವರಣನ ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಸೊ ಈ ದಿಕ್ಕಲ್ಲಿ ವರ್ಲ್ಡಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಕೆಲವು ಕಡೆ ದೇಶದಲ್ಲಿ ಹೋದಾಗ ನಾನು ನೋಡಿದೆ, ಅಲ್ಲಿ ನೋಡಿದಾಗ ತಮ್ಮ ಮಾತೃಭಾಷೆನಲ್ಲೇ ಕಲಿಸೋವಂಥದ್ದಾಗುತ್ತೆ. ಮತ್ತು ಕಲಿಕೆನಲ್ಲೂ ತಂದೆ ತಾಯಿಯನ್ನು ಅಳವಡಿಸ್ಕೊಳ್ಳುವಂಥದ್ದಾಗುತ್ತೆ. ಮತ್ತು ಮಕ್ಕಳಿಗೆ ಎಲ್ಲ ಹಂತದಲ್ಲೂ ಹೇಗೆ ಅವ್ನ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಅವನಿಗೆ ಜವಾಬ್ದಾರಿ ಕೊಡುವಂಥದ್ದು, ಅವ್ನ ಕಲಿಕೆಗೆ ಏನಾರು ಅವನ ವಾತಾವರಣ ಸುತ್ತಮುತ್ತಿನ ಒಂದು ಮಗು ಸೆಂಟ್ರಿಕ್, ಮಗುನಲ್ಲಿ ಸಮಸ್ಯೆ ಹುಡ್ಕೋದ್ಕಿಂತ ಅವನ ಸುತ್ತಮುತ್ತ ಹುಡ್ಕುವಂಥದ್ದು. ಮಗುನೇ ಒಂದು ಮಗು ಸಮಸ್ಯೆಲಿದ್ರೆ ಯಾರಿಂದ ಸಮಸ್ಯೆ ಇದೆ ವಾತಾವರಣ ನೋಡೋದು, ಸುತ್ತಮುತ್ತಲ ವಾತಾವರಣ. ಮಗುನ ದೂಷಿಸೋದ್ಕಿಂತ ಸುತ್ತಮುತ್ತಿರುವಂಥ ಸಮಸ್ಯೆನ ಏನು ಅಂತ ಗುರುತಿಸುವಂಥದ್ದು ಆಗಬೇಕು. ಸೊ ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಹುಡುಕಿ ಪ್ರಯತ್ನಗಳು ಈ ರೀತಿ ನಮಗೆ ಶಿಕ್ಷಣ ಫೌಂಡೇಶನ್ ಅವರು ಬಂದಿರೋವಂಥದ್ದು ನಮಗೆ ಒಂದು ದೊಡ್ಡ ಅವ್ರದ್ದು ಎಕ್ಸ್ಪರ್ಟೈಸ್ ಇದೆ. ಅವ್ರ ಎಕ್ಸ್ಪರ್ಟೈಸ್ ನಮಗೆ ತುಂಬ ಉಪಯೋಗ ಆಗ್ತಿದೆ. ದೇ ಆರ್ ಟೇಕಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್. ತುಂಬ ಕಡಿಮೆ ಅವರು ನಗರ ಭಾಗದಲ್ಲಿ ಕಾಣಿಸ್ಕೊಳ್ಳೋದು, ಹಳ್ಳಿ ಭಾಗದಲ್ಲೇ ಇರ್ತಾರೆ. ನಿಮ್ಮ ಪ್ರಯತ್ನದಿಂದ ಅವರು ನಗರ ಮಟ್ಟದಲ್ಲಿ ಕಾಣಿಸ್ಕೊಳ್ಳೋ ಥರ ಅವ್ರು ಇಲ್ಲಿ ನಮ್ಗೊಂಥರ ಪೈಲಟ್ ಥರನೇ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಪೈಲಟ್ ಪ್ರಾಜೆಕ್ಟ್ಸ್ ಥರನೇ ತೊಗೊಂಡಿದ್ದಾರೆ. ನಮ್ಮ ಪ್ರಸನ್ನ ಅವರೆಲ್ಲ ಒಂದು ಫೌಂಡೇಶನ್ ಮೂಲಕ ಬೆಸ್ಟ್ ಪ್ರಾಕ್ಟೀಸಸ್ ತಂದು ಕೊಟ್ಟರು. ಮತ್ತು ಹಾಗೆ ನಮ್ಮ ಎಲ್ಲ ಶಿಕ್ಷಕರು ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದ್ದಾರಲ್ಲ ಶಿಕ್ಷಕರು, ಅವ್ರ ಇನ್ವಾಲ್ವ್ಮೆಂಟು ನಮಗೆ ತುಂಬ ಇರೋದ್ರಿಂದ ನಮಗೆ ಅದೆಲ್ಲ ಮಾಡಿ ಅವ್ರನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮ ಇಚ್ಛಾಶಕ್ತಿ ಬೇಕು ಅಂತ ನಾನು ಹೇಳೋದು. ನೀವು ಕರೆದಿಲ್ಲ ಅಂದ್ರೆ ಯಾರು ಹೊರಗಡೆ ಬರ್ತಿರ್ಲಿಲ್ಲ. ನನಗೆ ಇನ್ನೊಂದು ವಿಶೇಷವಾಗಿ ನೆನಪಾಗುವಂಥದ್ದು, ನಾನು ಯಾವಾಗಲೂ ಅವ್ರಿಗೆ ಏನು ಹೇಳ್ತೀನಿ, ನೀವು ಮಾಡೋ ಪ್ರಯತ್ನಕ್ಕೆ ನಾವಿದ್ದೀವಿ ಅಂತೀನಿ. ನಾವು ಮಾಡೋ ಪ್ರಯತ್ನಕ್ಕೆ ಯಾಕೆಂದ್ರೆ ನನ್ನ ಓನರ್ಶಿಪ್ ತಗೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ನಿಮ್ಮ ಜೊತೆ ನಾನಿದ್ದೀನಿ. ಯಾಕೆಂದ್ರೆ ನನ್ನ ಓನರ್ಶಿಪ್ ಅಂದಾಗ ನನ್ನ ಕನಸು ಅಂತ ಬರ್ತದೆ. ಅವ್ರ ಕನಸು, ನಮ್ಮೆಲ್ಲರ ಕನಸು. ಹೌದು, ನಮ್ಮೆಲ್ಲರ ಮತ್ತು ವಿಶೇಷವಾಗಿ ಅವ್ರ ಕನಸು ಅಂತ ಆಗ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಬಂದು ಏನು ಮಾಡ್ತೀನಿ ಅಂತ ಹೇಳಕ್ಕೆ ಬಾರ್ದು, ನಿಮಗೇನಾಗಬೇಕು ನೀವು ಹೇಳ್ಬೇಕು ನನಗೆ. ಆಗ ನೀವು ಹೆಂಗೆ ಇನ್ವಾಲ್ವ್ ಆಗಿದ್ದೀರಾ ಅಂತ ಬರ್ತದೆ ನನಗೆ. ಯಾಕೆಂದರೆ ಆ ರೀತಿ ನನಗೇನು ಅಂದರೆ ಫೈನಲಿ ಏನು ಅಂದರೆ ಇದು ಫಿಸಿಕಲ್ ಫೆಸಿಲಿಟಿನೇ ಬರೀ ಹೇಳ್ಕೊಂಡು ಹೋಗೋದಲ್ಲ, ಫಿಸಿಕಲ್ ಫೆಸಿಲಿಟಿ ಕಂಪ್ಲೇಂಟೇ ಇಲ್ದಂಗೆ ಮಾಡಬೇಕು ಅಂತ ನಾನು ಮಾಡಿದ್ದು. ಓಕೆ, ಫಿಸಿಕಲ್ ಫೆಸಿಲಿಟಿ ಅಲ್ದರೆ ಏನಾಗುತ್ತೆ, ಬರೀ ಅದು ಇದನ್ನು ಹೇಳ್ತೀನಿ. ನಾವು ಟೀಚಿಂಗ್ ಮಾಡ್ತೀವಿ, ನಾವು ಹೆಂಗೆ ಇನ್ವಾಲ್ವ್ ಆಗ್ತಾ ಇದ್ದೀವಿ, ಮಕ್ಕಳಿಗೆ ಯಾವ ರೀತಿ ಕೈ ಹಿಡಿತಾ ಇದ್ದೀವಿ, ಈ ರೀತಿ ಆಸಕ್ತಿನ ತೊಗೊಂಡು. ಮತ್ತು ಇಲ್ಲಿ ಒಂದು ಪೈಪೋಟಿನೂ ಬಂದಿದೆ ನಮ್ಮಲ್ಲಿ. ಬೇರೆ ಬೇರೆ ಶಾಲೆಗಳಲ್ಲಿ ನಾನು 100% ಕೊಡ್ತೀನಿ, ನಾನು 100% ಕೊಡ್ತೀನಿ. ಅದು ಪಾಪ ಅವ್ರಿಗೆ ಬರುವಂಥ ಮಕ್ಳು ಏನು ಗೊತ್ತಾ, ತಂದೆ ತಾಯಿರು ವಿದ್ಯಾವಂತರಲ್ಲ, ಫಸ್ಟ್ ಜನ್ರೇಷನ್ ಕಲಿಕೆಗೆ ಬರ್ತಿರೋರು. ಮತ್ತು ಯಾವುದೋ ಊರಿನಲ್ಲಿ ಇವತ್ತು ಇರ್ತಾರೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೆಲ್ಲೋ ಊರಿಗೆ ಹೋಗ್ತಾರೆ. ಸೌಕರ್ಯ ಇರಲ್ಲ, ಸೌಲಭ್ಯ ಇರಲ್ಲ, ಕಷ್ಟ, ನಾನಾ ರೀತಿ ಒಂದೊಂದು ಡಿಸ್ಕಂಟಿನ್ಯೂಟಿ, ಯಾವುದೋ ರಾಜ್ಯದವರು, ಯಾವುದೋ ಭಾಷೆಯವರು, ಈ ರೀತಿ ಎಲ್ಲ ಸವಾಲಿದೆ. ಹಾಗಂತ ನಾವು ಸಮಸ್ಯೆ ಹೇಳೋಕ್ಕಾಗಲ್ಲ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬರೋವಂಥದ್ದು. ಯಾರೇ ಬಂದ್ರೂ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಒಳ್ಳೆ ಫ್ರೇಮ್ವರ್ಕ್ ಇದ್ಬಿಟ್ರೆ ಸರ್,
ಯಾರು ಬಂದರೂ ಅಬ್ಸರ್ವ್ ಮಾಡ್ಕೋಬೋದು. ಸೊ ಆ ರೀತಿ ಅಬ್ಸರ್ವ್ ಮಾಡ್ಕೊಂಡು ನೀವು ಬಿಹಾರ್ ಮಕ್ಕಳು ಬಂದಿದ್ದಾರೆ, ನೀವು ನೋಡಬೇಕು. ನೇಪಾಳ ಇದೆ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ದಾರೆ. ನೇಪಾಳ, ಉತ್ತರ ಪ್ರದೇಶ, ಬಾಯಲ್ಲಿ ಕನ್ನಡ ಕೇಳಿದ್ರೆ ನಮ್ಮಲ್ಲಿ ಇಂಗ್ಲಿಷ್ ಪ್ರಯತ್ನ ಪಡ್ತಾರೆ, ಅವ್ರು ಕನ್ನಡ ಪ್ರಯತ್ನ ಖುಷಿ ಆಗುತ್ತೆ ಸರ್ ಅಂತಾರೆ. ಹೌದು, ನನಗೆ ಅವ್ರ ಬಾಯಲ್ಲಿ ಕನ್ನಡ ಕೇಳಿ ರಾಜ್ಯೋತ್ಸವನೇ ಆಚರಿಸ್ದಂಗೆ ಆಯ್ತು. ಆ ಮಟ್ಟಕ್ಕೆ ಇದು. ಆಮೇಲೆ ಇನ್ನೊಂದು ಸರ್, ನನಗೆ ನಿಮ್ಮ ಶಾಲೆಯಲ್ಲಿ ಹೇಳಿದ್ರಿ 18ನೇ ಕ್ಲಾಸಿಂದು ರೋಬೋಟಿಕ್ಸ್ ಒಲಿಂಪಿಯಾಡ್ನಲ್ಲಿ ನೋಡಿ, ಅಲ್ಲಿ ಒಬ್ರು ಮೈತ್ರಿ ಅಂತ ಒಬ್ರು ಮೇಡಮ್ ಅವರು ಇದ್ದಾರೆ. ಶೀಸ್ ಆಂಕರ್ ಅಲ್ಲಿಗೆ. ಮೈತ್ರಿ ಅಂತಿದ್ದಾರೆ, ರೇಣುಕಾ ಅಂತ ಏನಾದ್ರು ರೇಣುಕಾ ಇದ್ದಾರೆ, ಅವರೆಲ್ಲ ಜೊತೆ ಟೀಮ್ ಇದ್ದಾರೆ, ಎಲ್ಲರೂ ಇರ್ತಾರೆ. ಅವರು ಹೆಚ್ಚು ಕಮ್ಮಿ ಹತ್ತು ಬಿಟ್ರು ಅವ್ರು ಮಾತಾಡ್ಬೇಕಾದ್ರೆ. ರೇಣುಕಾ ಅವರು ಈ ರೀತಿ ಪಾಪ ಎಲ್ಲ ಇದ್ದು ನೀವು ಪರ್ಸನಲಿ ಇನ್ವಾಲ್ವ್ ಆಗಿ ಮಾಡ್ತಾರೆ. ಇದೇನು ಸ್ಕೂಲ್ ಟೈಮು, ನನ್ನ ಸ್ಕೂಲ್ ಟೈಮ್ ಆಯಿತು, ನನ್ನ ಟೈಮ್ ಆಯಿತು, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ. ಈ ರೀತಿ ತುಂಬ ಜನ ಇದ್ದಾರೆ. ನಮ್ಮ ಇಲ್ಲಿ ಮತಿಗೆರೆ ಶಾಲೆಗೆ ಹೋದರೆ ಅಲ್ಲಿ ಆಸಕ್ತಿ ತೋಳೋರಿದ್ದಾರೆ, ನಮ್ಮ 13th ಕ್ಲಾಸ್ನಲ್ಲಿ ಹೋದರೆ ಅಲ್ಲಿ ಆಸಕ್ತಿ ತೋಳೋರಿದ್ದಾರೆ, ಸಂತೆ ಮೈದಾನಕ್ಕೆ ಹೋದರೆ ಇನ್ನು ಈ ರೀತಿ ಒಬ್ಬೊಬ್ಬರು. ನಮ್ಮ ರಾಜಮಲ್ ನಗರಕ್ಕೆ ಹೋದರೆ ಅಲ್ಲೊಬ್ಬರು ಕುಡಿಯೋ ನೀರಿಗೂ ಸೂಪರ್ ವ್ಯವಸ್ಥೆ ಮಾಡಿದ್ದೀರಿ. ಒಳ್ಳೆ RO ಪ್ಲ್ಯಾಂಟ್ಗಳು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೋಬೇಕು, ಮಲ್ಲೇಶ್ವರಂ ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಜನರಿಗೆ ಉಪಯೋಗ ಆಗಲಿ ಅನ್ನೋ ನಿಟ್ಟಲ್ಲಿ ನೀವು ವಿಶೇಷ ಚೇತನ ಮಕ್ಕಳಿಗೆ ಒಂದು ವಿಶೇಷ ತರಬೇತಿ ಕೇಂದ್ರ ಥರ ಮಾಡಿಟ್ಟಿರಿ. ಅಂದರೆ ಆ ಮಕ್ಕಳಿಗೆ ಅಭಿವೃದ್ಧಿ ಹೊಂದೋದಕ್ಕೆ ಅದು ಒಂದು ಸರಿ ಅದೊಂಥರ ವಿಶೇಷ ಅನಿಸುತ್ತೆ. ಅದು ಎಲ್ಲ ಕ್ಷೇತ್ರದಲ್ಲೂ ಅದೊಂದು ಆಗಲಿ ಅನ್ನುವಂಥದ್ದು, ಅದನ್ನು ನೋಡಿದ್ರೆ ಹಂಗೆ ಅನಿಸುತ್ತೆ. ಎಂತೆಂಥ ವಿಶೇಷವಾಗಿ ತೋರಿಸ್ಬೇಕು. ಯಾಕಂದರೆ ಈ ಮಕ್ಕಳಿಗೆ ಎಲ್ಲ ಕಡೆನೂ ಚಾಲೆಂಜ್ ಪೀಪಲ್ಗೆ ಫಸ್ಟ್ ರೈಟ್ ಯಾರಿಗಿದೆ ಅಂದರೆ ಚಾಲೆಂಜ್ ಪೀಪಲ್ಗೆ, ವಿಶೇಷ ಚೇತನ ಮಕ್ಕಳು, ಅವರಿಗೆ ಕೊಡಬೇಕು. ನಾವು ಫಸ್ಟ್ ಪ್ರಥಮ ಆದ್ಯತೆ ಯಾರಿಗಾರ ನಾಗರಿಕರಲ್ಲಿ ಕೊಡಬೇಕು ಅಂದರೆ ಫಸ್ಟು ವಿಕಲಚೇತನರಿಗೆ ಕೊಡಬೇಕು. ಹೌದು, ವಿಶೇಷ ಚೇತನ ಮಕ್ಕಳು. ನಮಗೀಗ ಅವರು ಮಕ್ಕಳಿಗೆ ಅವರು ಏನು ವಿಶೇಷ ಇದ್ರದ್ದು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಬರೆಯಬೇಕು ಅಂತಂದರೆ ಪೆನ್ ಹಿಡಿಯೋಕ್ಕೆ ಬರಬೇಕಲ್ಲ, ಅದನ್ನೂ ಆಗದೆ ಇರೋ ಕೂತ್ಕೊಳ್ಳೋಕೆ ಬರಬೇಕಲ್ಲ ಮಕ್ಕಳಿಗೆ, ಅಂಥ ಮಕ್ಕಳು ಬರಬೇಕಲ್ಲ ಅಂತ ಹೇಳಿದ್ರು. ಅಂದರೆ ಒಂದೊಂದ್ಸರಿ ನಮ್ಗೆ ಅನಿಸುತ್ತೆ, ನಿಜವಾಗ್ಲೂ ಸಿಗಬೇಕಾಗಿದ್ದು ಇಂಥವರಿಗೆ ಅಂತ. ಯಾಕೆ ಶಾಲೆಗಳು ಮಾದರಿ ಅನ್ಸ್ಕೋತೇವೆ ಅಂತಂದರೆ ಈ ರೀತಿ ಮಾದರಿ ಕಾರ್ಯಗಳು ಮಾಡಬೇಕು ಅನ್ನೋಂಥದ್ದು. ಖುಷಿ ಆಯಿತು ನನಗೆ ಆ ಮಾದರಿ ಶಾಲೆಗಳನ್ನು ನೋಡ್ತಾ. ಸರ್ಕಾರದ ಮಟ್ಟದಲ್ಲಿ ಹೇಳೋದಾದರೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನಿಜಕ್ಕೂ ಮಾಡಬೇಕಾಗಿದ್ದೇನು ಸರ್? ಖಾಸಗಿ ಶಾಲೆಗಳಿಗಿಂತ ನಮಗೆ ಸರ್ಕಾರಿ ಶಾಲೆ ಚೆನ್ನಾಗಿದೆ ಅನ್ನುವಂಥ ನಿಟ್ಟಲ್ಲಿ ಪೋಷಕರಿಗೆ ಧೈರ್ಯ ಬರಬೇಕು. ಅವ್ರ ಮಕ್ಕಳುಗಳು ಬರೀ ಬಡವ್ರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಓದುವಂತಾಗಬಾರ್ದು. ಸರ್ಕಾರಿ ಶಾಲೆ ಶಿಕ್ಷಣಕ್ಕಾಗಿ ಇದೆ ಅನ್ನುವಂಥದ್ದು ಶ್ರೀಮಂತರಿಗೂ ಕೂಡ ಅದಾಗಬೇಕು. ಆ ಮಕ್ಕಳು ಕೂಡ ಇಲ್ಲಿ ಬರಬೇಕು, ಸಮಾನತೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಸಲಹೆ ಏನಿದೆ ಅಂತ? ಸರ್ಕಾರ ಮೊದಲು ನಮ್ದು ಏನಾಗ್ಬಿಡ್ತು ಅಂದರೆ, ನಾವು ಬರೀ ಕನ್ನಡ ಮೀಡಿಯಮ್ನಲ್ಲೇ ಓದಬೇಕು ಅಂತ ಮಾಡೋಕ್ಕೋದು. ಅದು ಒಂದು ಕಾಲಕ್ಕೆ ಸರಿಯಾಗಿತ್ತು. ಇನ್ನೊಂದು ಕಾಲಕ್ಕೆ ಏನಾಯಿತು ಅಂದರೆ, ಎಲ್ಲರೂ ಇಂಗ್ಲೀಷ್ ಕಲ್ತರೆ ನಮ್ಮ ಭವಿಷ್ಯ ಇದೆ ಅನ್ನೋಂಥದ್ದು ಬಂದುಬಿಡ್ತು, ಉದ್ಯೋಗದ. ಸೊ ನಾವು ಹಾಗಾಗಿ ಆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಇಂಗ್ಲೀಷ್ ಮೀಡಿಯಮ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ನಾವು ಕೊಡೋವಂಥದ್ದು ಮಾಡಬೇಕಿತ್ತು. ಅದು ಕೊಡುವಂಥದ್ದು ನಿರ್ಧಾರ ಆಗಿದ್ದು ಒಂದು ಸ್ವಲ್ಪ ತಡ ಆಯಿತು. ಅದು ಮುಂಚೆನೇ ಕೊಟ್ಟು ಕಾಲಕ್ರಮೇಣ ನಮ್ಮಲ್ಲಿ ಏನು ಮಾಡಬೇಕಿತ್ತು, ತುಂಬ ರಿಫಾರ್ಮ್ಸ್ ತರಬೇಕಿತ್ತು. ಎಲ್ಲ ಹಳ್ಳಿನಲ್ಲೂ ಒಂದೊಂದು ಶಾಲೆ ಮಾಡ್ತಾ ಹೋಗ್ತು. ಅವನ್ನೆಲ್ಲ ಕನ್ಸಲ್ಟೇಷನ್ ತರೋಕ್ಕೆ ಗ್ರಾಮ ಪಂಚಾಯಿತಿ ಸ್ಕೂಲ್ ಏನಾಗ್ತದೆ ಅಂದರೆ, ನಮ್ಮ ಗ್ರಾಮ ಪಂಚಾಯಿತಿ ಸ್ಕೂಲ್ ಕಾನ್ಸೆಪ್ಟ್ ಮಾಡಿ ಬಸ್ಸಸ್ಗಳೆಲ್ಲ ಕೊಟ್ಟು ಸೌಕರ್ಯ ಕೊಟ್ಟು ಒಂದು ಕಡೆ ಗುಣಮಟ್ಟದ ಸ್ಕೂಲ್ಗಳು ಎಷ್ಟು ಪರಿಪೂರ್ಣವಾಗಿರಬೇಕು ಅಂದರೆ, ಗೌರ್ಮೆಂಟ್ ಕೆಪಾಸಿಟಿ ಮುಂದೆ ಈ ಪ್ರೈವೇಟ್ ಎಲ್ಲ ಚಿಟಿಕಿ ಸರ್. ಹೌದು, ವಿಲ್ ಆಫ್ ದ ಗೌರ್ಮೆಂಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆ ರೀತಿ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿತ್ತು. ಸೊ ಅದಕ್ಕಾಗಿ ಕನ್ಸಲ್ಟೇಟ್ ಮಾಡಿ ಆ ಕಾಲಕ್ರಮೇಣ ಅವರು ರಿಫಾರ್ಮ್ಸ್ನ ನೋಡ್ಕೊಂಡು ರಿಫಾರ್ಮ್ಸ್ನ ಆ ಕಾಲಕ್ಕೆ ಮಾಡಿದರೆ ಸರ್ ನಾವು ಖರ್ಚು ಮಾಡ್ತಿರೋ ಸರ್ಕಾರ ಏನು ಕಮ್ಮಿ ದುಡ್ಡು ಖರ್ಚು ಮಾಡ್ತಿಲ್ಲ. 60,000 ಕೋಟಿ ಖರ್ಚು ಮಾಡ್ತಾರೆ. 60,000 ಕೋಟಿ ಖರ್ಚು ಮಾಡಿ ಇನ್ನೊಂದು ನಾವು ಗುಣಮಟ್ಟ ಶಿಕ್ಷಣ ಕೊಡೋಕ್ಕಾಗ್ತಿಲ್ಲ ಅಂದರೆ, ಕೆಲವ್ರಿಗೆ ಸಿಗ್ತಿದೆ, ಕೆಲವರು ಹೆಚ್ಚಿನ ಭಾಗಕ್ಕೆ ಸಿಗ್ತಿಲ್ಲ. ನಿರ್ವಹಣೆ ಕೊರತೆ ಇರ್ಬೋದು. ಹಾಗೆ ನೀವು ಹೇಳ್ತಿರಲ್ಲ FLN ಅಂತ ಫೌಂಡೇಶನ್ ಲಿಟ್ರಸಿ ಪ್ರೋಗ್ರಾಮ್, ಇಂಥವನ್ನೆಲ್ಲ ನೋಡ್ರಿ ಇವತ್ತಿಗೂ ಮಾಡಬೇಕಾಗಿದೆ. ಏನು ಅಂದರೆ FLN ಅಂದರೆ ಏನು ಗೊತ್ತಾ ಸರ್? ನಿಪುಣ್ ಭಾರತ್, FLN. ನಮ್ಗೆ 2ನೇ ಕ್ಲಾಸ್ ಮಗು 2ನೇ ಕ್ಲಾಸ್ನಲ್ಲಿ ಕಲಿಬೇಕಾದ್ನ 7ನೇ ಕ್ಲಾಸ್ನಲ್ಲೂ ಕಲ್ತಿರಲ್ಲ ಅಂಥ ಮಕ್ಕಳು 30% ಅಂತ. ಬರೀ ಸರಿಯಾಗಿ ಕಲ್ತಿರೋ 30%, ಇನ್ನು ಕಲಿದಿದ್ದು 70%. ಮೂಲಭೂತ ಸಾಕ್ಷರತೆ ಸಿಗ್ತಾಯಿಲ್ಲ. ಈ ಮೂಲಭೂತ ಓದೋದಕ್ಕೆ ಬರೀಲಿಕ್ಕೆ ಸಂಖ್ಯಾಶಾಸ್ತ್ರ ಬಂದು ಮಾತಾಡಲಿಕ್ಕೆ ಸಂಖ್ಯಾಶಾಸ್ತ್ರ, ಹೌದು, ಇವನೇ ಒಂದು ಸಮಸ್ಯೆ ಆಗ್ಬಿಟ್ಟಿದ್ರು. ಸೊ ಹಾಗಾಗಿ ಎಲ್ಲೊಂದು ಕಡೆ ಸರಿಯಾಗಿ ಗೌರ್ಮೆಂಟು ಇವತ್ತಿಗೂ ನೀವು ಹೇಳ್ದಾಗೆ ಸರಿಯಾಗಿ ರಿಫಾರ್ಮ್ ಮಾಡಿ ಇರೋ ರಿಸೋರ್ಸ್ನೆಲ್ಲ ಸರಿಯಾಗಿ ಸ್ಕೇಲ್ ಮಾಡಿದ್ರೆ ಈ ದುಡ್ಡು ಖರ್ಚು ಮಾಡಿದ್ದು ಉಪಯೋಗ ಆಗಬೇಕು. ದುಡ್ಡು ಖರ್ಚು ಮಾಡಿದ್ದು ಹಾಳಾಗಬಾರ್ದು. ನಿರ್ವಹಣೆ ಸರಿ ಇಲ್ಲ. ಇದು ಜಸ್ಟ್ ನಾಟ್ ಮೋರ್ ದೆನ್ ಮನಿ. ನಾನು ದುಡ್ಡಿಗಿಂತನೂ ಹೆಚ್ಚೇನು ಹೇಳ್ತೀನಿ ಅಂದರೆ, ಮನಿ ವೆರಿ ಪ್ರೆಷಿಯಸ್. ಯಾಕಂದರೆ ಒಂದು ವ್ಯವಸ್ಥೆನಲ್ಲಿ ಯಾರಿಗಾರು ಕೊಡ್ಬೇಕಾದ್ರೆ ಅದು ಸದ್ಬಳಕೆ ಆಗ್ತದೆ. ಹೌದು, ಆ ಸದ್ಬಳಕೆಯಾಗಿ ಆ ಮಕ್ಕಳು ಭವಿಷ್ಯ ಪ್ರಶ್ನೆ, ದುಡ್ಡಿಗಿಂತನೂ ಆ ಮಗು ಭವಿಷ್ಯನ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ನಾವೇ ಗೌರ್ಮೆಂಟ್ಗಳೇ ಇದಕ್ಕೆ ಕಾರಣಕರ್ತರಾಗ್ತೀವಿ.
ಸರಿಯಾಗಿ ಅವಕಾಶಗಳನ್ನ ಅವ್ರನ್ನ ವಂಚಿತರಾಗಿ ಮಾಡಿದಾಗ ನಿಜವಾದ ಅವ್ರಿಗೆ ಅನ್ಯಾಯ ಮಾಡಿದಂತಾಗುತ್ತೆ. ಹಾಗಾಗಿ ಇದನ್ನು ಸರಿಯಾಗಿ ಒಂದು ಗುಣಮಟ್ಟ, ಸೌಕರ್ಯ, ಸೌಲಭ್ಯ ನಾವು ಮಾದರಿಯಾಗಿರಬೇಕು. ಖಾಸಗಿ ಎಲ್ಲ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ನೋಡಿ, ಎಲ್ಲರೂ ಓದೋದೇ ಕಮ್ಯುನಿಟಿ ಸ್ಕೂಲಲ್ಲೇ, ಸರ್ಕಾರಿ ಶಾಲೆಯಲ್ಲೇ ಓದೋದು. ಅಮೇರಿಕಕ್ಕೆ ಹೋಗಿ ಸರ್ಕಾರಿ ಶಾಲೆಯಲ್ಲೇ ಓದೋದು, ಯುರೋಪ್ನಲ್ಲಿ ಹೋಗಿ ಸರ್ಕಾರಿ ಶಾಲೆಯಲ್ಲೇ ಓದೋದು. ಸೊ ಹಾಗಾಗಿ ನಮ್ಮಲ್ಲಿ ಮಾತ್ರ ಇಂಥ ಸಮಸ್ಯೆಗಳು ನಿರ್ಮಾಣ ಮಾಡಿದ್ವಿ. ಮತ್ತು ನೀವು ಹೇಳಿದಾಗೂ ಸ್ಥಿತಿವಂತರ ಮಕ್ಕಳು, ಇದೇನು ಬರೀ ಬಡವ್ರ ಮಕ್ಕಳು ಮಾತ್ರ ಬರಬೇಕು, ಸ್ಥಿತಿವಂತರ ಮಕ್ಕಳು ಇಲ್ಲಿ ಓದಬಾರ್ದು. ಒಟ್ಟು ಸಮಾಜದ ಎಲ್ಲ ಜನರು, ಇವತ್ತು ನನ್ನ ಮನೆ ಇಲ್ಲಿದೆ, ನನ್ನ ಸ್ಕೂಲ್ ಮಗುಗೆ ಎಲ್ಲೋ ಸೇರಿಸಿರ್ತೀನಿ, ಅದ್ರ ಬದಲು ನನ್ನ ಬಡವಣೆನಲ್ಲಿ ಓದಲಿ. ನನ್ನ ಬಡವಣೆ ಅವನಿಗೂ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ. ಮತ್ತು ನಾವು ಒಳ್ಳೆಯ ಭಾಗವಾಗ್ಬೋದು. ಇವಾಗ ಒಂದು ಚೆನ್ನಾಗಿ ಸ್ಥಿತಿವಂತರು, ಜ್ಞಾನ ಇರೋರು, ವಿದ್ಯಾವಂತರಾಗಿರೋಂಥವ್ರು ತಮ್ಮ ಮಕ್ಕಳನ್ನ ಸೇರಿಸಿದಾಗ ಆ ಮಕ್ಕಳ ಜೊತೆ ಈ ಮಕ್ಕಳು ಚೆನ್ನಾಗಿ ಕ್ಯಾಚಪ್ ಆಗ್ತಾರೆ. ಆಮೇಲೆ ಅಲ್ಲಿ ಅಭಿವೃದ್ಧಿಗೂ ಒಂಚೂರು ಕೈ ಜೋಡಿಸ್ತಾರೆ. ನಮ್ಮ ಮಕ್ಕಳು ಓದ್ತಾ ಇರೋ ಶಾಲೆ ಅನ್ನೋದು ಒಂದು ಎಲ್ಲರೂ ಸಮಾಜ ಸೇರ್ಬಿಟ್ರೆ ಸಾಕು ಸರ್, ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅವ್ರ ಮಕ್ಳು ಕಳ್ಸ್ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸಾಕು ಸರ್. ಈ ಮಕ್ಳನ್ನ ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ ತಾನಾಗ್ತಾನೆ ಇಡೀ ಪೇರೆಂಟ್ಸ್ಗಳೆಲ್ಲ ಇನ್ವಾಲ್ವ್ ಆಗಿ ಇನ್ನೊಂದು ಎಲ್ಲೋ ಒಂದ್ ಕಡೆ ನಮ್ಮ ದೇಶ ವಿಶ್ವಗುರು ಆಗಕ್ಕೆ ಏನೂ ಅನುಮಾನ ಬರಲ್ಲ ನನಗೆ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಒಳ್ಳೆಯ ಒಂದು ಮಾದರಿ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯಾಗಿ, ಅಂದರೆ ಹೆಸರಿಗೆ ಅನ್ವರ್ಥಕವಾಗಿ. ಅದು ನೀವು ಹೇಳಿದ್ರೆ ಅದೇ ರಿಫಾರ್ಮ್ಸ್ನು ಸರ್ಕಾರನು ಸರ್ಕಾರದಲ್ಲಿ ಮೊದಲನೇ ಆದ್ಯತೆ ಏನಾಗಿರಬೇಕು, ಶಿಕ್ಷಣದಲ್ಲಿ ಸುಧಾರಣೆ, ಅದಕ್ಕೆ ಬೇಕಾಗಿರೋ ಒತ್ತು, ಆದ್ಯತೆ ನಂಬರ್ 1 ಆದ್ಯತೆ ಅದಕ್ಕೆ ಕೊಡಬೇಕು. ಮತ್ತೆಲ್ಲ ನೀವು ಹೇಳ್ತಿರಲ್ಲ, ಕ್ಲೈಮೇಟ್ ಚೇಂಜು, ಟೆಕ್ನಾಲಜಿ, ಸೋಷಿಯಲ್ ಪ್ರಾಬ್ಲಮ್ಸು, ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸು, ಮತ್ತೊಂದು ಜಾತಿ ಇವೆಲ್ಲ ಭೇದ ಭಾವ, ಮತ್ತು ಸಂಸ್ಕಾರ, ಸಂಸ್ಕೃತಿ, ಆರೋಗ್ಯ ಎಲ್ಲ ಮುಂದೆ ಬಂದ್ಬಿಡುತ್ತೆ ಸರ್. ಎಲ್ಲ ಈ ತಳಪಾಯದಲ್ಲೇ ಇದೇ ತಳಪಾಯ. ಎಷ್ಟೊಂದು ನೋಡಲಿಕ್ಕೆ ಸಂತೋಷ ಆಗ್ಬಿಡುತ್ತೆ ಆ ವ್ಯಕ್ತಿಗಳು ನೋಡಿದಾಗ. ಅಷ್ಟು ತಿಳುವಳಿಕೆ, ತನ್ನನ್ನು ತಾನು ಆರೈಕೆ ಹೆಂಗೆ ಮಾಡ್ಕೋಬೇಕು, ಹೆಂಗೆ ಆರೋಗ್ಯವಾಗಿರಬೇಕು, ಆಟ ಪಾಠ, ಜ್ಞಾನ, ತಿಳುವಳಿಕೆ, ಸಂಗೀತ, ನೃತ್ಯ, ಆಟ, ಎಲ್ಲವೂ, ಪರಿಸರ, ಸಾಮಾಜಿಕ ಜವಾಬ್ದಾರಿ, ನಾನೊಬ್ಬ ಜವಾಬ್ದಾರಿಯುತವಾದ ನಾಗರಿಕನಾಗಿ ಹೆಂಗಿರಬೇಕು, ಮತ್ತು ಸ್ಕಿಲ್ ಹೆಂಗೆ ಇಟ್ಕೋಬೇಕು, ನನ್ನ ಭವಿಷ್ಯ ಹೆಂಗೆ ರೂಪಿಸ್ಕೋಬೇಕು, ಎಲ್ಲವೂ ಒಂದು ಸರಿಯಾದ ಶಿಕ್ಷಣ ವ್ಯವಸ್ಥೆ ಸಿಕ್ಬಿಟ್ರೆ, ಶಿಕ್ಷಣ ಏನಾರು ಓದ್ಕೊಳಪ್ಪ ಅಂತ ಬಿಟ್ಬಿಡೋದು. ಏನಾರು ಓದ್ಕೊಂಡ್ರೆ ಏನಾಯ್ತದೆ, ಏನೋ ಒಂದು ಅವ್ನ ಫ್ರೆಂಡ್ ಅವನು ಹೋಗ್ತಾನೆ, ಇವನೇನು ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ನನ್ನ ಫ್ರೆಂಡ್ ಯಾವುದೋ ಕೋರ್ಸಿಗೆ ಸೇರಿದ, ನಾನು ಸೇರ್ಕೊ. ಅದರಿಂದ ನನಗೇನಾಗುತ್ತೆ, ಸಮಾಜದ ಅವಶ್ಯಕತೆ ಏನು ಬೇಕಾಗಿದೆ, ಏನು ಬೇಡವಾಗಿದೆ, ಕರೆಕ್ಟ್, ನನ್ನ ಕೆಪಾಸಿಟಿ ಏನು, ನನ್ನ ಆ್ಯಪ್ಟಿಟ್ಯೂಡ್ ಏನು, ಇದು ಯಾವುದೂ ಬೇರೆ ದೇಶದಲ್ಲಿ ನೋಡಿದೆ ಇದಕ್ಕೆಲ್ಲ ಭಾಳ ಗಮನ ಕೊಡ್ತಾರೆ. ಒಂದೊಂದು ಮಗುನೂ ಭವಿಷ್ಯವನ್ನು ಶಾಲೆ ಬಿಟ್ಟರೆ ನಮ್ಮ ಕೈ ತಪ್ಪುತ್ತೆ. ಸೊ ಆ ಮಗು ಆಸಕ್ತಿ, ಪ್ರತಿಭೆ ಆಧಾರಿತವಾಗಿ ಎಲ್ಲವನ್ನು ಸಲಹೆ ಸೂಚನೆ ಕೊಟ್ಟು, ಅವಕಾಶಗಳು ಕೊಟ್ಟು ತಯಾರು ಮಾಡಿ, ಮತ್ತು ದೇಶದ ಅವಶ್ಯಕತೆಗಳಿಗೂ ಪೂರೈಸ್ಕೊಳ್ಳಿಕ್ಕೆ ವ್ಯವಸ್ಥೆನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೋತಾರೆ. ನಿಮ್ಮ ಈ ರೀತಿ ಕ್ಷೇತ್ರದಲ್ಲಿ ಅದನ್ನು ಮಾಡ್ತಾ ಇದ್ದೀರಿ. ನಿಮಗಿರುವಂಥ ಶಿಕ್ಷಣದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಕಾಳಜಿ ಮತ್ತು ಬದ್ಧತೆ ಈ ಕ್ಷೇತ್ರದ ಜನ ಭಾಗ್ಯವಂತರು ಅಂತ ಅನ್ಕೋತೀನಿ. ಮಲ್ಲೇಶ್ವರಂ ಕ್ಷೇತ್ರದ ಜನ ಸುಮ್ಮನೆ ಯಾರನ್ನು ಎತ್ತಿ ಮೆರೆಸ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗಲ್ಲ. ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ನಿಮ್ಮ ಬದ್ಧತೆ ಇದೆಲ್ಲವೂ ನೋಡಿನೇ ಇವತ್ತು ಒಂದು ಮಾದರಿ ಶಾಸಕರಾಗಿ ನಮ್ಮ ಮುಂದೆ ನಿಂತಿದ್ದೀರಿ. ಧನ್ಯವಾದಗಳು ಸರ್. ನಿಮ್ಮ ಬದ್ಧತೆ ಹೇಗೆ ಇರಲಿ, ನಿರಂತರವಾಗಿ ಈ ಸಮಾಜದ ಕಾರ್ಯದ ಈ ನಿಟ್ಟಲ್ಲಿ ಏನು ನಿಮ್ಮ ಬದ್ಧತೆ ಇದೆ ಇದು ಮುಂದುವರಿಯಲಿ. ನಿಮ್ಗೆ ಒಳ್ಳೆಯದಾಗಲಿ ಸರ್. ಮಾದರಿ ಶಾಲೆ ಕಟ್ಟಿಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಅನಂತ ಧನ್ಯವಾದ. ನಿಮಗೂ ಧನ್ಯವಾದಗಳು ನಾಗರಾಜ್ರೆ. ಶಾಲೆಗಳು, ಸರ್ಕಾರಿ ಶಾಲೆಗಳು ಹೇಗಿದೆ, ಏನು ಸ್ಥಿತಿಗತಿ ಅನ್ನೋಂಥದ್ದನ್ನ ಕ್ಷೇತ್ರವಾರು ಕೈಗೆತ್ಕೊಂಡು ತಾವೆಲ್ಲ ಖುದ್ದಾಗಿ ತಾವೇ ಭೇಟಿ ಕೊಡ್ತಿದ್ದೀರಿ. ಎಲ್ಲ ಶಾಲೆಗಳು ನೋಡಿಕೊಂಡು ನಾವು ಹೇಳೋ ಮಾತುಗಳು ನಿಜನ ಸುಳ್ಳು ಅನ್ನೋದನ್ನ ಯಾರನ್ನೋ ಕಳಿಸಿ ಏನೋ ನೋಡೋದು ಬದಲು ತಾವೆಲ್ಲರನ್ನೂ, ಮಕ್ಕಳನ್ನು, ಶಿಕ್ಷಕರನ್ನ, ನಾಗರಿಕರನ್ನ, ಪೋಷಕರನ್ನ, ಎಲ್ಲರೂ ಸ್ಥಿತಿಗತಿ ಎಲ್ಲ ನೋಡ್ಕೊಂಡು ಬಂದು ಒಂದು ಅಧ್ಯಯನವನ್ನು ಮಾಡಿ ಇದೊಂದು ಕಾರ್ಯಕ್ರಮವಾಗಿ ರೂಪಿಸ್ತಾ ಇದ್ದೀರಾ. ನಿಜಕ್ಕೂ ನಿಮಗೆ ನಾನು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆ ಮತ್ತು ನನ್ನ ಶುಭಾಶಯಗಳು. ನಮಗೂ ನಾವು ಮಾಡೋಂಥ ಕೆಲಸನೂ ತಾವು ಬೆಳಕಿಗೆ ತರುವಂಥದ್ದು. ಹಾಗಾಗಿ ಮತ್ತು ಇಡೀ ಸಮಾಜದ ಗಮನಕ್ಕೆ ತಂದು ತಮ್ಮ ಈ ಕಾರ್ಯಕ್ರಮದ ಮೂಲಕ ನಾನೇನು ಬಯಸ್ತೀನಿ ಅಂದರೆ, ಎಲ್ಲ ವಿದ್ಯಾವಂತರು, ಸ್ಥಿತಿವಂತರು ತಮ್ಮ ಮಕ್ಕಳನ್ನು, ನೀವೇನಾದ್ರು ದೇಶಕ್ಕೆ ತುಂಬ ಜನ ತ್ಯಾಗ ಬಲಿದಾನ ಮಾಡ್ತಾರೆ, ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಕಳಿಸ್ತಾರೆ, ತಮ್ಮ ಮಕ್ಕಳನ್ನು ದೇಶ ರಕ್ಷಣೆಗಾಗಿ ವಿವಿಧ ಕ್ಷೇತ್ರಕ್ಕೆ ಜೀವನ ಪರ್ಯಂತ ಓದಿಸಿ ದೇಶಕ್ಕಾಗಿ ಕೆಲಸ ಮಾಡುವಂಥ ಇನ್ನೊಂದು ನಾನು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನ ತಾವು, ತಮ್ಮ ಮಕ್ಕಳು ಎಲ್ಲರೂ ಸರ್ಕಾರಿ ಶಾಲೆಗೆ ಬನ್ನಿ, ಸೇರಿ. ಮತ್ತು ನಮ್ಮಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ, ಎಲ್ಲ ಸೌಕರ್ಯ ಇದೆ.
ನಿಮ್ಮ ಸಹಕಾರ ಬೇಕು, ನಿಮ್ಮ ಭಾಗವಹಿಸಿಕೆ ಬೇಕು. ನಿಮ್ಮದೇ ಶಾಲೆ ನೀವೇ ಇರಿ, ನಿಮ್ಮದೇ ಶಾಲೆ, ನಿಮ್ಮ ಬಡವಣೆಯ ನಿಮ್ಮ ಶಾಲೆಯನ್ನು ನೀವೇ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಸಮಾಜಕ್ಕೆ ಶಕ್ತಿಯನ್ನು ತುಂಬಿ ನಮ್ಮ ಸಹಕಾರ ಬೇಕು ಅಂತ ಈ ಕಾರ್ಯಕ್ರಮ ನಿಮ್ಮ ವಾಹಿನಿ ಮೂಲಕ, ಕರ್ನಾಟಕ ನ್ಯೂಸ್ ಬಿಟ್ಟಿನ ಮೂಲಕ ಇಡೀ ನಾಡಿನಲ್ಲಿ ಇದೊಂದು ಕ್ರಾಂತಿ ಆಗಲಿ ಅಂತ ನನಗೆ ಬಯಸೋದು. ಈ ಕ್ರಾಂತಿ ಆಗಬೇಕು. ನಾವು ಇನ್ನೆಷ್ಟೇ ಮಾಡಿದ್ರು ಶಕ್ತಿ ತುಂಬೋದು ಬೇರೆ ಬೇರೆ ಎಲ್ಲ ಜನಗಳು ಬಂದು ಇಲ್ಲಿ ಸೇರಿದಾಗ ಮಾತ್ರ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ಬಂಧುಗಳೇ, ಒಂದು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮತ್ತು ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಸರ್ಕಾರಿ ಶಾಲೆಗಳು ಯಾವ ನಿಟ್ಟಲ್ಲಿರಬೇಕು, ಖಾಸಗಿ ಅಂದರೆ ಪ್ರೈವೇಟ್ ಶಾಲೆಗಳು ಯಾವ ರೀತಿ ಇದ್ದಾವೆ ಅದೇ ನಿಟ್ಟಲ್ಲಿ ನಮ್ಮ ಸರ್ಕಾರಿ ಶಾಲೆನೇ ಇರಬೇಕು ಅನ್ನುವಂಥ ಇಚ್ಛಾಶಕ್ತಿ ಶಾಸಕರಿಗೆ ಇರೋದರಿಂದ ನಾವು ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳು ಅನ್ವರ್ಥಕವಾಗಿ ಮಾದರಿಯಾಗಿ ರೂಪುಗೊಂಡಿರುವಂಥದ್ದು. ಎಲ್ಲ ಶಾಲೆಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ್ವಿ. ಕಾರಣ ಇಷ್ಟೇ, ಸರ್ಕಾರಿ ಶಾಲೆ ಹೀಗಿರಬೇಕು ಅನ್ನುವಂಥ ತೋರ್ಪಡಿಕೆ ಯಾಕಿತ್ತು ಅನ್ನುವಂಥದ್ದನ್ನು ಮತ್ತೊಂದಷ್ಟು ಸರ್ಕಾರಿ ಶಾಲೆಗಳು ರಾಜ್ಯದ ಉದ್ದಗಲಕ್ಕೂ ಏನು ದುರವಸ್ಥೆಯಲ್ಲಿದ್ದಾವೆ ಅಂಥ ಶಾಲೆಗಳಿಗೆ ಈ ರೀತಿಯ ಮಾದರಿ ಶಾಲೆಗಳನ್ನು ತೋರಿಸ್ತಾ ಮತ್ತೊಂದಷ್ಟು ಮಾದರಿ ಕಾರ್ಯ ಆಗಬೇಕು ಅಂಥ ಶಾಲೆಗಳ ಕ್ಷೇತ್ರವಾರು ಯಾರಿದ್ದಾರೋ ಆ ಮುಖಂಡರುಗಳು, ಶಾಸಕರು ಅವರ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಇದಾಗಿತ್ತು. ಈ ಶಾಲೆಗೆ ವಂದನೆಗಳು, ಇಲ್ಲಿಯ ಕ್ಷೇತ್ರದ ಶಾಸಕರಿಗೆ ವಂದನೆಗಳು. ಮತ್ತೊಂದಷ್ಟು ಮಾದರಿ ಕಾರ್ಯ ಇವರಿಂದ ಆಗಲಿ, ಈ ಕ್ಷೇತ್ರ ಮತ್ತೊಂದಷ್ಟು ಮಟ್ಟಕ್ಕೆ ಏರಲಿ ಅನ್ನುವಂಥದ್ದು ನಮ್ಮ ಭಾವನೆ ಆಗಿತ್ತು. ನಮಸ್ಕಾರ. ಮತ್ತೊಂದು ಸರ್ಕಾರಿ ಮಾದರಿ ಶಾಲೆ ಜೊತೆಗೆ ಸಿಗ್ತೀವಿ. ನಮಸ್ಕಾರ.